How are you, Mr. Lankesh? Super, Mr. Lokesh. How are you, audience? How are you, noise pollution? ಸೂಪರ್. ಸ್ವಾಗತ, ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್, ಪವರ್ಡ್ ಬೈ S23 ಅಂಡ್ ಕ್ಲಿನಿಕ್ ಪ್ಲಸ್. ಸ್ಪೆಷಲ್ ಪಾರ್ಟ್ನರ್ಸ್ ಶಂಕರ ಅಮೃತ ಅಂಡ್ ಎಕ್ಸಿಟ್ ನೌ ಎಂಟ್ರಿ. ಮಿಸ್ಟರ್ ಲಂಕೇಶ್, ಹೇಳಿ ಮಿಸ್ಟರ್ ಲೋಕೇಶ್. ಯಾವುದೇ ಮನೆ ಇರ್ಲಿ, ಸಂಸಾರನ ಕಾಪಾಡ್ಕೋಬೇಕಾಗಿರೋ ಸೊಸೆಗೆ ಆ ಮನೆನೇ ಒಂದು ಸಾಮ್ರಾಜ್ಯ ಆಗಿರುತ್ತೆ. ಅವಳೇ ಆ ಸಾಮ್ರಾಜ್ಯಕ್ಕೆ ರಾಣಿ. ಆದ್ರೆ ಆ ರಾಣಿಯ ಪ್ರಯತ್ನಕ್ಕೆ ತೊಂದರೆ ಕೊಡೋರಿದ್ದಾಗ, ಆ ರಾಣಿನ ಕೆಲವರು ನಮ್ದೇ ಇದ್ದಾಗ, ಆ ರಾಣಿ ತನ್ನ ಸಂಸಾರನ ಹೇಗ್ ಕಾಪಾಡ್ಕೋತಾಳೆ, ಹೇಗೆ ತನ್ನ ಸಾಮ್ರಾಜ್ಯನ ಉಳಿಸ್ಕೋತಾಳೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಆದ್ರೆ ಈ ಹೋರಾಟದಲ್ಲಿ ಆ ರಾಣಿ ಏನಾದ್ರೂ ಗೆದ್ರೆ ಅವಳು ಬರೀ ರಾಣಿಯಲ್ಲ, ನಮ್ಮನೆ ಯುವರಾಣಿ ಆಗ್ತಾಳೆ. ಸೊ ಇವತ್ತು ನಮ್ಮ ಮಜಾ ಮನೆಗೆ ಬರ್ತಾ ಇರುವಂತಹ ಗೆಸ್ಟ್ ಗಳು ನಮ್ಮ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಿರುವಂತಹ ಸೂಪರ್ ಹಿಟ್ ಸೀರಿಯಲ್ ನಮ್ಮನೆ ಯುವರಾಣಿಯ ಮುದ್ದಾದ ಜೋಡಿಗಳು. ಪ್ಲೀಸ್ ವೆಲ್ಕಮ್ ಮೀರಾ ಅನಿಕೇತ್ ಅಂಡ್ ಸಾಕೇತ್ ಅಹಲ್ಯ. ಸಾಕು, ಸಿಕ್ಕಿದೆ ಚಾನ್ಸ್ ಅಂತ ಒತ್ಕೊಂಡು ಕೂತ್ಕೊಳ್ಳೋದು. ನಿಮಿಷ ತಡ್ಕೋಬೇಕು. ಏನಿದು ಆರತಿ, ಏನ್ ಸಂಸ್ಕೃತಿ, ಏನ್ ಸಂಸ್ಕಾರ ನೋಡಿ. ನಾವು ರಾಜ್ಗುರು ಮನೆತನದವರು. ಹಾ ಸೊ ನಮ್ಗೆ ಶಾಂತಲಮ್ಮ ಇದನ್ನೇ ಹೇಳ್ಕೊಟ್ಟಿರೋದು. ನಾವ್ ಇನ್ನೊಬ್ರು ಮನೆಗೆ, ಅದು ಎಸ್ಪೆಷಲಿ ಹಾ ನಿಮ್ಮ ಮನೆಗೆ ಹಾ ಬಂದಾಗ ನಾವು, ನೀವ್ ನಮ್ಗೆ ಎಷ್ಟು ಗ್ರ್ಯಾಂಡ್ ವೆಲ್ಕಮ್ ಕೊಡ್ತಿರೋ ಹಾ. ಅಷ್ಟೇ ವೆಲ್ಕಮ್ ನಾವು ಮಾಡ್ಬೇಕಲ್ವಾ. ಹೌದು. ಅದು ಕೊರೋನಾ ಆದ್ಮೇಲೆ ಬರ್ತಾ ಇದೀವಲ್ಲ, ಸ್ವಲ್ಪ ನಿಮ್ಮನೆಗೆ ಬಂದು ಆರೋಗ್ಯ ಎಲ್ಲ ನಿಮ್ಗೆ welcome ಬಿಡ್ಲಿ ಮಾಡ್ತಿದೀವಿ ನೋಡಿ. ಅಂತ. ಎಕ್ಸ್ಟ್ರಾ ಪ್ಯಾಕೇಜ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಫಸ್ಟ್ ಟೈಮ್ 600 ಎಪಿಸೋಡ್ ಅಲ್ಲಿ ಹಾ. ಫಸ್ಟ್ ಟೈಮ್ ನೀವು ಸೀರಿಯಸ್ ಆಗಿ ನೋಡಿದವ್ರು ಆರತಿ ಬೆಳಗ್ಬೇಕಾರೆ ಅಲ್ವಾ? ಅದು ಪಾಪ ಅವ್ರಿಗೆ ನಾನೇ ಹೋಗಿ ಒಂದು ನೀವ್ ಹಚ್ ಮಾಡಿದ್ರಿ, ಮನೆ ಯುವರಾಣಿ ಹಚ್ಬೇಕು. ಸರ್, ಯಾಕೆ ಸರ್ ಈ ಮನೆಗೆ ನಾನು ಯುವರಾಜ ಸರ್? ನಮ್ಮನೆ ಯುವರಾಣಿಯ ಮುದ್ದಾದ ಕಪಲ್ಗಳು ಬಂದಿದ್ರ. ಕಪಲ್ ಈ ಕಡೆ ಯಾಕೆ ಹಿಂಗೆ ಹೇಳುದು? ನಾನು ಕರೆಕ್ಟ್ ಆಗಿ ಬಂದಿದ್ದೆ, ಅವ್ನು ಆ ಕಡೆ ಬಂದ. ತಾವು ಏನೋ ಬಾರಿ ಹಾಡ್ ಬರೋರ್ ತರ ಪಾಪ ಅಷ್ಟ್ ಕಷ್ಟಪಟ್ಟು ಆಡ್ತಾ ಇದ್ರೆ ಇವ್ರು ಮಧ್ಯದಲ್ಲಿ ಅದು ಸೇಮ್ ಸಾಂಗ್ ಆಡಪ್ಪ. ಈಗ ನಾನು ಹಾಡಿದ್ರೆ ಹೆಂಗಿರುತ್ತೆ ಅಂದ್ರೆ, ಅದು ನಾವು decide ಮಾಡ್ತೀವಿ. ಅವ್ರದ್ದು ಒಂದು ಸಿನಿಮಾ ಇದೆ ಗೊತ್ತಾ, 8 ಗಂಟೆ ಆಯ್ತು ಮನೆಗೆ ಹೋಗಿ ಬಾಗ್ಲ ಹಾಕೊಳ್ರು ಅಂತ. 8 ಗಂಟೆ ಆಯ್ತು, ನಾವು ಬನ್ನಿ ಓಪನ್ ಮಾಡೋದು ನಾವು. ಹಾಡಿ ಮಾಡ್ಬೇಕಾ? ರೆಡಿ, ಮ್ಯೂಸಿಕ್ ಮ್ಯೂಸಿಕ್ ರೆಡಿ. ಇದು ಬೇರೆ. ಓಕೆ. ಸಾಕು ಸಾಕು. ಆಕ್ಚುಲಿ ವಾಯ್ಸ್ ಚೆನ್ನಾಗಿದೆ. ಹೌದಾ? ತುಂಬಾ ಥ್ಯಾಂಕ್ ಚೆನ್ನಾಗಿ ಯು. ನಾನೇ ಟ್ರೈನ್ ಮಾಡಿರೋದು. ರಾತ್ರಿ ರಾತ್ರಿ ಎಲ್ಲ ಸಾಂಗ್ ಹೇಳ್ಕೊಡ್ತೀನಿ. ಒಂದ್ ನಿಮಿಷ ಬನ್ನಿ, ಇಲ್ಲಿ ಬನ್ನಿ ತಾವು. ಅವ್ರ ಕೆಲ ಆಡಿಸಿ ಸರ್. ಈಗ ನಾನು ಅವ್ರಿಗಿಂತ ಅದ್ಭುತವಾಗಿ ಆಡ್ತೀನಿ. ಇದು ವಾಯ್ಸ್ ಇದು ಬೇಕಾಗಿರೋದು. ಅಲ್ಲ, ನಾನು ಅವ್ರಿಗಿಂತ ಅದೇ ಅದ್ಭುತವಾಗಿ ಬೇಕಾಗಿರೋದು ನಮ್ಗೆ. ಅದ್ಭುತಗಳನ್ನ ನೋಡೋದಕ್ಕೆ ಮಜಾ ಟಾಕಿಸಿರೋದು. ಕಮಾನತ್ಗೆ ಎಲ್ಲ ಎಣಿಸ್ಕೊಂಬಿಡಿ ಎಷ್ಟ್ ಜನ ಇದಾರೆ ಅಂತ, ಆಮೇಲೆ ಸ್ವಲ್ಪ ಕಮ್ಮಿ ಆಗ್ಬೋದಾ? ನೋಡೋಣ.
ನೋಡಿ ನನಗೆ ಹೇಳ್ಕೊಟ್ಟಿರೋರು ಯಾವ ತರ ಎಷ್ಟು ಹಾಡಿದ್ರು ಅಂತ. ಟ್ರೈನ್ ಮಾಡಿದ್ದೀನಲ್ವಾ ತುಂಬಾ ಚೆನ್ನಾಗಿದೆ. ಮಿಸ್ ಲೋಕೇಶ್ ಹೇಳಿ ಒಳ್ಳೆ ಟೀಚರ್ ಒಳ್ಳೆ ಸ್ಟೂಡೆಂಟ್ ಆಗ್ಬೇಕಾಗಿಲ್ಲ ಅಂತ ಅಲ್ವಾ? ಹೌದು correct. ಅಲ್ವಾ ಒಳ್ಳೆ ಟೀಚರ್ ಆಗಿದ್ರೆ ನೋಡಿ ನೀವು ನನ್ ಕಡೆ ಇದ್ದೀರಾ ನಾನು ಆಡ್ಬೇಕು ಅನ್ಕೊಂಡಿದ್ದೆ, ಇವಾಗ ರಿಸ್ಕೇ ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ತಮ್ಮೆಲ್ಲರಿಗೂ ಸ್ವಾಗತ. ಪ್ಲೀಸ್ ಫೀಲ್ ಎಟ್ ಸೋಫಾ. ಬನ್ನಿ ಕೂತ್ಕೊಳ್ಳಿ. Thank you. ಥ್ಯಾಂಕ್ ಯು ಮೀರಾ, ಅನಿನ ಯಾಕೆ ಗುಗ್ಗು ಗುಗ್ಗು ಅಂತ ಕರೆಯೋದು? ಅವ್ನು ನಿಜವಾಗ್ಲೂ ಗುಗ್ಗುನೆ ಅದಕ್ಕೆ. ತಮ್ಮನ್ ಮದುವೆ ಆಗಿರೋದಕ್ಕ? ಕರೆಕ್ಟ್. ಪಾಯಿಂಟ್ ಟು ಬಿ ನೋಟೆಡ್. ಅಲ್ಲ ನಾನ್ ಯಾಕೆ ಮದ್ವೆ ಆದೆ ಅಂತ ಇನ್ನೂ ತಿಳ್ಕೊಂಡಿಲ್ಲ. ಗುಗ್ಗು ಅಲ್ಲದೆ ಇನ್ನೇನು ಮತ್ತೆ. ಇಷ್ಟು ಒಳ್ಳೆ ಹುಡುಗಿ ಹತ್ರ ಜಗಳ ಆಡೋದಕ್ಕೆ 5 ಕಾರಣ ಹೇಳಪ್ಪ. 5 ಕಾರಣ. ಒಂದು ಓವರ್ ಥಿಂಕಿಂಗ್, ಓವರ್ ಥಿಂಕಿಂಗ್. ಓಕೆ. ಇನ್ನೊಂದು ಮಾತಾಡಿದ್ರೆ ನಿನ್ಸಲ್ಲ, ಓಕೆ. ಇನ್ನೊಂದು ಜಾಸ್ತಿ ತಿಂತಾಳೆ. ಜಾಸ್ತಿ ತಿಂತಾಳೆ. ಓಕೆ. ಇದೆಲ್ಲ ಸುಳ್ಳು ಕ್ಲೀನ್ಲಿನೆಸ್ ಕಣ. ಇಲ್ಲ. ಈಗ ಒಂದ್ ಕೆಲಸ ಮಾಡೋಣ. ನನ್ನ ಹೆಂಡ್ತಿ ನನಗ್ ಗೊತ್ತಪ್ಪ. ಸರಿ, ಇವಾಗ ಇವ್ರಿಬ್ರು ಹೆಂಗ್ ಜಗಳ ಆಡ್ತಾರ ಅಂತ ನೀವಿಬ್ರು ತೋರ್ಸಿಪ್ಪ. ಆಕ್ಷನ್. ನೀ ನೋಡೋಣ ನಾವ್ ಹೆಂಗ್ ಜಗಳ ಆಡ್ತೀವಿ. ಯಾಕೋ ನೀ ಯಾಕೆ ಹಾಗೆ ಮಾಡ್ದೆ? ಏಯ್ ನಾನೇನೇ ಮಾಡ್ದೆ? ಸರಿಯಾಗಿ ಮಾತಾಡು. ಇಲ್ಲಾಂದ್ರೆ ಹಂಗೆ ಮುಖ ಸೇರ್ಸ್ಕೊಂಡ್ಬಿಡ್ತೀನಿ ಅಷ್ಟೇ. ಏನ್ ಮುಖ ಸೇರ್ಸ್ ಹೊಡಿತ್ಯಾ? ನಾನ್ ಸಾಕೋನ್ ಕರ್ಕೊಂಡ್ ಬರ್ತೀನಿ. ಏನೇ? ಹೇಳಿದ್ರೆ ನಿನ್ಗೆ ಮುಖ ಸೇರ್ಸ್ ಹೊಡಿತಾನೆ. ಏನೇ ಮಾತಿದ್ರೆ ಸಾಕು ಅಂತ ಹೇಳಿ ಹೆದರ್ಸ್ತೀಯ ನನ್ಗೆ? ಇವೆಲ್ಲ ಚೆನ್ನಾಗಿರಲ್ಲ ನೋಡು. ನಾನು ಸುಮ್ಮನಿರಲ್ಲ ನೋಡು. ಏನ್ ಮಾಡ್ತೀಯಾ? ಏನೇ ಮಾಡ್ತೀಯಾ? ಬರ್ತೀನಿ ನಾನ್ ಸಾಕುನ. ಸ್ವಲ್ಪ ದೂರನೇ ನಿಂತ್ಕೊ. ನೀನ್ ಹತ್ರ ಬಂದ್ರೆ ಸ್ವಲ್ಪ ಪ್ರಾಬ್ಲಮ್. ಯಾಕೆ? ಹೋಗೆ. ಏಯ್ ನೀ ಜುವಲ್ಲಿರೋ ನೀರಾನೆ ಹೋಗೆ. ಹೋಗೋ ಕರಡಿ. ಹೋಗೆಲೆ. ಹಾ ನನ್ನೇ ಕರಡಿ ಅಂತ್ಯ ನೀನು? ಕಾಡು ಪಾಪ ಕಾಡು ಅಂದಿ. ಹೋಗೆ. ಎಲ್ಲ ನೀನೆ. ಆ ಜುವಲ್ಲಿರೋ ಎಲ್ಲ ಪ್ರಾಣಿನೂ ಅಲ್ಲಪ್ಪ, ನೋಡೋದಕ್ಕೆ ಸಾಫ್ಟ್ ಆಗಿ ಹಿಂಗೆಲ್ಲ ಜಗಳ ಆಡ್ತೀಯಮ್ಮ ನೀನು? ಅದು ನೋಡಿ. ಆನ್ ಸ್ಕ್ರೀನ್. ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಜಗಳ ಆಡ್ತಾರೆ. ನೀವೇ ಕಿತ್ತಾಡ್ಕೋತೀರಾ, ನೀವೇ ಪ್ರೀತಿ ಮಾಡ್ಕೋತೀರಾ ಎಲ್ಲ. ನಾ ಮುಂದು ತಾ ಮುಂದು ಅಂತ. ಆದರೆ ಇವಾಗ ಒಂದು ಆಟ ಆಡಿಸ್ಬಿಡ್ತೀನಿ, ಯಾರು ಅಂತ. ಓಕೆ. Okay. ಸೊ ನೀವೇ ಡಿಸೈಡ್ ಮಾಡ್ಕೋಬೇಕು ಯಾರಿಗೆ ಅಂತ ಹೇಳ್ತೀರಂತ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಎಕ್ಸ್ಟ್ರಾ ಕೈ ಕೊಡ್ತಾ ಇದ್ದೀನಿ. ನಿಮ್ಗೆ ಯಾರು ಅನ್ಸುತ್ತೆ ಅವ್ರಿಗೆ ಪಾಯಿಂಟ್ ಮಾಡ್ಕೋಬಹುದು. ಓಕೆ. ಡನ್. ನಾನು ಕೇಳೋ ಪ್ರಶ್ನೆಗೆ ಯಾರು ಕರೆಕ್ಟ್ ಆಗಿ ಸೂಟ್ ಆಗ್ತಾರೆ ಅಂತ ನಿಮ್ಗೆ ಅನ್ಸುತ್ತೋ ಅವ್ರಿಗೆ ಪಾಯಿಂಟ್ ಮಾಡ್ಬೋದು. ಸರಿ. ಓಕೆ. Okay. ಬನ್ನಿ ನಿಂತ್ಕೊಳ್ಳಿ. ಓಕೆ, ನಿಮ್ಮ ಮೊದಲನೇ ಪ್ರಶ್ನೆ. ನೀವು 4 ಜನರಲ್ಲಿ ಸೆಟ್ ಅಲ್ಲಿ ತುಂಬಾ ಜಾಸ್ತಿ ಮಲಗೋದು ಯಾರು? ಓಕೆ. ತಾವು ಜಾಸ್ತಿ ಮಲಗೋದಾ? ಇಲ್ಲ ಸರ್, ಅವ್ನು ನೋಡ್ದಾಗ ಮಲಗಿರ್ತೀನಿ ಅಷ್ಟೇ. ಅದು ನಿಜ. ನಾನ್ ನೋಡ್ದಾಗೆಲ್ಲ ಮಲಗಿರುತ್ತೆ. ಅದೇ ಅದು ಪ್ರಾಬ್ಲಮ್ ಆಗಿರೋದು. ಅವ್ನು ನೋಡ್ದಾಗೆಲ್ಲ ಮಲಗಿರ್ತಾಳೆ. ಶೂಟಿಂಗ್ ಯಾವಾಗ ಮಾಡ್ತೀರಾ ಮತ್ತೆ? ಅದೇ ದ ಪ್ರಾಬ್ಲಮ್ ಇಸ್ ಏನ್ ಗೊತ್ತಾ, ಇದ್ರೆ ನಮ್ಮಿಬ್ರದಷ್ಟೇ ಸೀನ್ ಇರುತ್ತೆ. ಹಾ. ಬೇರೆ ಟೈಮ್ ಅಲ್ಲಿ ಎಲ್ರು ಕೆಳಗಡೆ ಶೂಟ್ ಮಾಡ್ತಿರ್ತಾರೆ. ನಾನು ಒಬ್ಳೆ ರೂಮ್ ಅಲ್ಲಿ ಕುತ್ಕೊಂಡು ಏನ್ ಮಾಡ್ಲಿ? ಹಾ. ಸೇಮ್ ಇಯರ್. ನಿದ್ದೆ ಬಂದ್ಬಿಡುತ್ತೆ. ಇವನ್ ರೂಮ್ ಅಲ್ಲೇ ಅವನೊಬ್ನೇ ಇರ್ತಾನೆ. ಮಲ್ಕೊಂಡ್ ಓಕೆ. ನೆಕ್ಸ್ಟ್ ಕ್ವೆಶ್ಚನ್. ನೀವು 4 ಜನರಲ್ಲಿ ಟೇಕಲ್ಲಿದ್ದಾಗ ತರಲೆ ಮಾಡೋದು ಜಾಸ್ತಿ ಯಾರು? ಟೇಕಲ್ಲಿದ್ದಾಗ ತರಲೆ ಮಾಡೋದು. ಓ, ನಿಂಗೆ ಜಾಸ್ತಿ ಬಿದ್ದಿದೆ ಓಟು. ನನಗೆ ಜಾಸ್ತಿ ಒಟ್ಟು ನಾನೇ ಏನ್ ತರಲೆ ಮಾಡ್ತೀರಾ? ಮಾಡೋದು. ಎಲ್ಲಾರ್ಗೂ ಕಾಲಲ್ಲಿ ಇರ್ತೀನಿ. ಏನ್ ಮಾಡ್ತಾರೆ? ಆಕ್ಷನ್ ಅಂತ ಹೇಳಿರ್ತಾರೆ. ಅಣ್ಣ ಫುಲ್ ಹಿಂಗ್ ಇಟ್ಕೊಂಡ್ಬಿಟ್ಟಿರ್ತಾನೆ. ಅಣ್ಣ ಬಿಡಿ ಹೋಗ್ಬೇಕು ನಾನು ಅಂದಿರ್ತೀನಿ. ಹೀಗೆ ಫುಲ್ ಹಿಂಗ್ ಅನ್ಕೊಂಡು ಹಿಂಗ್ ಹೋಗ್ ಮುಂದೆ ಹಿಂಗ್ ಹೋಗ್ಬೇಕು. ನಿಮ್ಮಿಬ್ರು ಕ್ಲೋಸ್ ಅಪ್ ಶಾಟ್ ಅಲ್ಲಿ ಸಜೆಷನ್ ಶಾಟ್ ಕೊಟ್ರೆ ಹಿಂಗೆ ನಿಂತ್ಕೊಂಡಿರ್ತಾರೆ. ಸ್ಟೂಲ್ ಗಿಲ್ ಹಾಕ್ಬೇಕು. ನಮ್ಗೆ ಪ್ರಾಬ್ಲಮ್. ನಾನು ಇವತ್ತಿನವರೆಗೂ ಬೈಲಿ ನನಗೆ ಸಿಕ್ಕಿರೋ ಆರ್ಟಿಸ್ಟ್ಗಳೆಲ್ಲ ಈ ಐಟವ್ರೆ ಸರ್, ಯಾರು ಇಲ್ಲ. ಒಂದು ಶಾರ್ಟ್ ನಾನು ಹಿಂಗೆ ನಿಂತ್ಕೊಂಡು ಸಜೆಷನ್ ಕೊಟ್ಟಿಲ್ಲ. ಹಿಂಗೆ ಹೌದಾ? ಫುಲ್ ಸ್ಟ್ರೆಚ್ ಮಾಡ್ತಾನೆ ಇರ್ತೀರಾ? ಹಿಂಗೆ ಮಾಡಿರೋದು. ಅದ್ರಲ್ಲಿ ಫುಲ್ ಎಕ್ಸ್ಪ್ರೆಷನ್. ಎಕ್ಸಾಕ್ಟ್ಲಿ. ಇದು ಬೆಸ್ಟ್ ಜೋಕ್ ಏನ್ ಗೊತ್ತಾ? ಏನು? ಒಂದ್ ಸೀರಿಯಲ್ ಮಾಡ್ತಾ ಇದ್ವಿ ತುಂಬಾ ವರ್ಷಗಳಿಂದ. ಇದೇ ತರ ಒಬ್ರು ತುಂಬಾ ಹೈಟ್ ಇರೋರು ನನ್ಗೆ ಆಪೋಸಿಟ್ ಡಾನು. ಓಕೆ. ನಾನ್ ಎದುರ್ಕೊಂಡು ನಿಂತ್ಕೋಬೇಕು. ಬಂದಾಗ ಗನ್ನು ಬೈಲಿ ನಾನು ಇಲ್ಲಿ ನಿಂತಿದ್ದೀನಿ. ಇಳ್ಸಿ, ಗನ್ ಇಟ್ಬಿಟ್ಟು ಇಳಿಸ್ಬೇಡ. ನೀವ್ ಅವಾಗ್ಲೇ ಇದನ್ನ ನೋಡಿಲ್ವಾ? ನಾನು ಎದುರ್ಕೊಂಡಿದ್ದೀನಿ. ಸಾಯಿಸ್ಬಿಡ್ತೀನಿ ನಿನ್ನ. ಪ್ಲೀಸ್ ನನ್ನ ಶೂಟ್ ಮಾಡಬೇಡ, ನನಗೆ ಭಯ ಆಗ್ತದೆ. ಪ್ಲೀಸ್ ನನ್ನ ಬದುಕೋಗ್ಬಿಡು. ಅಯ್ಯೋ, ಇದೇನ್ ಲಾಂಗ್ ತರ ಇಡ್ಕೊತಾರ ಗನ್ನ? ಅಲ್ಲ ಹೈಟು ಸಾಲಲ್ಲ ಇದಕ್ಕೂ. ಈ ಕ್ಯಾರೆಕ್ಟರ್ ಯಾರು ಮಾಡಿದ್ದು ಹೇಳಿ? ಡಾನ್ ಕ್ಯಾರೆಕ್ಟರ್ ಯಾರು? ನಮ್ಮ ಮಂಡ್ಯ ರಮೇಶ್. ಹೆಂಗಿರೋಣ? ಸಾಯಿಸ್ಬಿಡ್ತೀನಿ ನಾನು. ಬೇಡ ಬೇಡ ಬೇಡ. ಮೋಸ್ಟ್ಲಿ ಕಂಟಿನ್ಯೂಷನ್ ಎತ್ಕೊಂಡ್ಬಿಡ್ತೀರ ಹಂಗೆ. ಓಕೆ, ಬನ್ನಿ ಕೂತ್ಕೊಳ್ಳಿ. ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಒಬ್ರನ್ನೊಬ್ರು. ಥ್ಯಾಂಕ್ ಯು.
ಹೋಗ, ಅದೇನಿದೆ ತಕ್ಕಂಬ ಹೋಗು. ಏನ ಅದೇನೋ ಒದರ್ಕತಾ ಇದೆಯಲ್ಲ, ತಕ್ಕಂಬ ಹೋಗು. ನನಗೆ ಇನ್ನೂ ಮ್ಯೂಸಿಕ್ ಓಡ್ತಾ ಇದೆ ಅಂತ ನನ್ನ ತಲೆಲಿ. ಮಾಡ್ತಾ ಇದ್ದೆ ನೀನ್ ಹಂಗ ಆಡಿದ ಹಂಗಿತ್ತು. ಹಾ, ನೀವು ಕೂತ್ಕೊಳ್ರಪ್ಪ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಏನ್ ಕೊಬ್ರ ಏನು ಮಾತಾಡ್ತಾ ಇಲ್ಲ? ಅಷ್ಟೊಂದ್ ಚೆನ್ನಾಗಿತ್ತಾನ ಬೆಂಟ್ರಿ? ನೀವು ಎಂಟ್ರಿಲಿ ಹಾಕೊಂಬಂದ್ರಲ್ಲ ಸಾಂಗು, ಅದರಿಂದಾನೇ ಗೊತ್ತಾಗೋಯ್ತು ಮೇಲ ಫಿಮೇಲ ಅಂತ ಜಗಳ ಮಾಡೋದಿಕ್ಕೆ ಅಂತ ಬಂದಿದ್ದೀರಾ ಅಂತ ಗೊತ್ತಾಗಿದೆ. ಶಾಬಾಷ್ ಕೊಬ್ರ, ಕರೆಕ್ಟ್ ಆಗಿ ಹೇಳ್ದೇನೆ. ಹಲೋ, ಏನ್ ಕರೆಕ್ಟು? ಹೆಣ್ಣು ಮಕ್ಳೇ ಗ್ರೇಟು. ಸುಮ್ನೆ ತಿನ್ಕೊಳಂಬ ಅಲ್ಲಿ. ಏನ ಇದ್ರೆ ಗಂಡಸ್ರೆ ಗ್ರೇಟ್. ನೀವ್ ಹೇಗೆ ನನ್ನ ಹೆಂಡತಿ ಅಂತ ಒಪ್ಕೋತಿಲ್ವೋ ಅದೇ ತರ ಗಂಡಸ್ರೇ ಗ್ರೇಟು ಅಂತ ನಾನು ಒಪ್ಕೊಳ್ಳೋದು. ಅದೇಗಮ್ಮ ಹೆಂಗ್ ಒಪ್ಕೊಳ್ಳಲ್ಲ? ಏನಾದ್ರೂ ನಾವೇ ಗ್ರೇಟ್ ಯಾಕೆ ಒಪ್ಕೊಳ್ಳಲ್ಲ? ನಿಂತ್ಕೊಳ್ಳಲ್ಲ ಇಲ್ಸ. ನೋಡ, ಇದೊಂಥರ ಹೆಂಗೆ ಅಂದ್ರೆ, ಈ ಭತ್ತ ಕುಟ್ಟುವಾಗ ಬರೋ ಸೌಂಡ್ ಇದೆಯಲ್ಲ, ಇದು ಕುಟ್ತಾ ಇರೋ ಒನಕೆಯಿಂದ ಬರುತ್ತಾ ಅಥವಾ ಕುಟ್ಟಿಸ್ಕೊತಾ ಇರೋಂತ ಕಲ್ಲಿಂದ ಬರುತ್ತಾ ಅಂತ ಕನ್ಫ್ಯೂಷನ್ ಇದೆಯಲ್ಲ, ಆತರ. ನೀನೇ ಪಂಚಾಯತಿ ಮಾಡಿ ಪ್ರೂವ್ ಮಾಡ್ಸಪ್ಪ. ಓ ತಡಿಲಿ, ತುದ್ದ ತಮರ. ಏನದು? ತುದ್ದ ತಮರ, ಉದ್ದದ ಮರ. ಉದ್ದದ ಮರ ಇಲ್ಲಿಗೆ ಯಾಕಬೇಕು? ಓ ತುದ್ದದ ಮರ ಅಲ್ಲಮ್ಮ, ತುದ್ದ ತಮರ. ಓ, ಯುದ್ಧ ಸಮರ. ತಡಿಲಿ, ತುದ್ದ ತಮರ. ತಾಯ್ಸ್, ನೀವು ನಮ್ ಕಡೆ ಬಂದ್ಬಿಡಿ. ಗರ್ಲ್ಸ್, ನೀವು ನನ್ ಜೊತೆ ಬನ್ನಿ. ಕಾಯ್ಕೊಂಡಿದಾರಲ್ಲಿ ಕಾಪಿ ಟೀ ಕೊಡಿಸ್ತೀಯ ಅಂತ ನನ್ನ ಮಗನ ನಿಂತ್ಕೊಳ್ಳಲ್ಲಿ. ಲೈ ತುರಿ, ನೀನು ಜೆಂಟ್ಸ್ ಕಣ. ತಾಯ್ಸ್, ನಾನ್ ಬಾಯ್ಸ್ ಅನ್ನೋದೇ ಮರ್ತ್ಕೊಂಡ್ಬಿಟ್ಟಿದ್ದೆ. ಹುಡುಗಿರ ಅವ್ರ ಕಡೆ ಹೋಗಿಪ್ಪ, ಹುಡುಗರು ನಮ್ ಕಡೆ ಬನ್ನಿ. ಇವತ್ತು ಈ ಗಂಡಸರಿಗೆ ಬೆವರಿಳಿಸ್ಬೇಕು. ತಿಳಿಸು ತಿಳಿಸು, ನಾನು ತಂಚೆಲೆ ತೋರ್ಸ್ಕೊಂಡ್ಬಿಡ್ತೀನಿ. ಒರ್ಸ್ಕೋ, ಆದ್ರೆ ಜಾಸ್ತಿ ತೋರ್ಸ್ಕೊಳಕ್ ಇವಾಗ ಒಂದು ಸಣ್ಣ ಡಿಬೇಟ್ ತರ ನಡಿಬೇಕು. ಗಂಡಸರು ಗ್ರೇಟ್ ಅಂತ ನೀವು ವಾದ ಮಾಡ್ಬೇಕು, ಹೆಂಗಸರು ಗ್ರೇಟ್ ಅಂತ ನೀವು ವಾದ ಮಾಡ್ಬೇಕು. ಸೊ ಇಬ್ಬರಿಗೂ ಈಕ್ವಲ್ ಚಾನ್ಸ್ ಕೊಡ್ತೀನಿ. ಆದ್ರೆ ಒಂದೊಂದೇ ಪಾಯಿಂಟ್ ಪಟ್ 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 ಅಂತ ಹೇಳ್ತಾ ಇರ್ಬೇಕು. ಓಕೆ, ಮೊದಲನೇ ಸವಾಲು, ಟೈಮು ಯಾರು ಜಾಸ್ತಿ ವೇಸ್ಟ್ ಮಾಡೋದು. ಅಫ್ಕೋರ್ಸ್ ಹೆಣ್ಮಕ್ಳು. ಆಕ್ಚುಲಿ ಗಂಡಸರು ಟೈಮ್ ಸೇವ್ ಮಾಡಕ್ ಜಾಸ್ತಿ ಅಮ್ಮ. ಉದಾಹರಣೆಗೆ ಒಬ್ರ ಉದಾಹರಣೆಗೆ ಈಗ ನಾವೇನಾರು ಅಂಗಡಿಗೆ ಹೋದ್ರೆ ಹೆಂಗ ಇರು ಒಂದ್ ಕೆಲಸ ಮಾಡು, ನೀನೇ ಅಂಗಡಿ ಅವನು. ಈಗ ನಾನು ಕಸ್ಟಮರ್ ಅಂಗಡಿಗೆ ಬರ್ತೀನಿ, ಚಡ್ಡಿ ತಗೋಬೇಕು ಅಂತ ಬರ್ತೀನಪ್ಪ. ಆಯ್ತು, ಆಯ್ತಾ? ಆಯ್ತು. ಹಲೋ, ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಏನ್ ಬೇಕಿತ್ತು? ಚಡ್ಡಿ ಬೇಕಾಗಿತ್ತು. ಯಾಕೆ ಹಾಕೊಂಡ್ ಬಂದಿಲ್ವಾ? ಹಾಕೊಂಡಿದ್ದೀರಿ, ನೀವು ಕಸ್ಟಮರ್ ತರ ಮಾತಾಡ್ರಿ. ಓಕೆ. ಹಾ ಸರಿ, ಚಡ್ಡಿ ಬೇಕಿತ್ತಾ? ಯಾವ ಕಲರ್ ಬೇಕಿತ್ತು? ಯಾವ್ದಾದ್ರು ಓಕೆ ಕೊಡಿ. ಹೌದಾ? ಹಾ ತಗೊಳ್ಳಿ. ಕೊಡಿ. ಥ್ಯಾಂಕ್ಸ್. ಓಕೆ ಓಕೆ. ಹಲೋ, ದುಡ್ಡು ಕೊಡ್ರಿ. ಚಡ್ಡಿ ತಗೊಂಡಿದ್ ಕುಚಿಲ್ಲ, ದುಡ್ಡು ಕೊಡೋದೇ ಮಾತಾಡ್ತಾರೆ. ಎಷ್ಟು? 300 ರೂಪಾಯಿ. 300? ತಗೋ. ಥ್ಯಾಂಕ್ ಯು. ನೋಡ್ದಾ, ಗೊತ್ತಾಯ್ತಾ ಕೊಬ್ರ? ಏನು? ನಾವಾದ್ರೆ ಇಷ್ಟೇ, ಓದ್ತೀವಿ, ತಗೋತೀವಿ, ಏನು ಅಂತ ಕೇಳ್ತೀವಿ, ಕೊಡ್ತಾರೆ, ತಗೊಂಡ್ ಬರ್ತಾ ಇರೋದೇ ಅಷ್ಟೇ. ಆದ್ರೆ ಹುಡುಗಿರಂಗಲ್ಲ. ಬಟ್ಟೆ ತಗೊಳಕ್ಕಿಂತ 2 ದಿನ ಮುಂಚೆನೆ ಯಾವ ಕಲರು, ಯಾವ ಡಿಸೈನು, ಆ ಡಿಸೈನ್ ನಮ್ಮ ಹತ್ರ ಇದೆಯಾ ಇಲ್ವಾ ಅಂತ ಯೋಚನೆ ಮಾಡಿ ಆಮೇಲೆ ಅಂಗಡಿಗೆ ಹೋಗ್ತಾರೆ. ಅಂಗಡಿಗೆ ಹೋಗ್ಬಿಟ್ಟು ಸುಮ್ನೆ ಇರ್ತಾರ. ಈಗ ತುಡುಗರಿಗೆ ಬ್ಲೂ ಕಲರ್ ಅಂದ್ರೆ ಬರೀ ಬ್ಲೂ ಕಲರ್ ಅಷ್ಟೇ. ಅದೇ ತುಡುಗರಿಗೆ ಡಾರ್ಕ್ ಬ್ಲೂ, ಸ್ಕೈ ಬ್ಲೂ, ಲೈಟ್ ಬ್ಲೂ, ಹೆವಿ ಬ್ಲೂ, ಸಿ ಬ್ಲೂ, ಶೇಡೆಡ್ ಬ್ಲೂ, ಪ್ಲೈನ್ ಬ್ಲೂ, ಈ ತರ ತಾವ್ರ ಕಲರ್ ಇರ್ತದೆ. ಆಗ್ಲೂ ತಗೋತಾರ? ಇಲ್ಲ, ಅದನ್ನ 100 ಸತಿ ಹೋಗ್ಬಿಟ್ಟು ಟ್ರೈಲ್ ಮಾಡ್ಬಿಟ್ಟು ಚೌಕಾಸಿ ಮಾಡ್ಬಿಟ್ಟು ಇನ್ನೇನ್ ತಗೋಬೇಕು. ಅಯ್ಯೋ, ಈ ಕಲರ್ ನನ್ನ ಫ್ರೆಂಡ್ ಹತ್ರ ಇದೆಯಲ್ಲ, ಸೇಮ್ ರಿಪೀಟ್ ಆಗಿಬಿಡ್ತದಲ್ಲ, ಬೇಡ ಅಂತ ಕ್ಯಾನ್ಸಲ್ ಮಾಡೋಕೆ ಬಂದ್ಬಿಡ್ತಾರೆ. ನಾವು ಹುಡುಗರಿಗೆ ಟೈಮ್ ಸೆನ್ಸ್ ಇದೆ, ನಾವೇ ಗ್ರೇಟ್. ಒಂದ್ ನಿಮಿಷ, ಗಂಡ್ ಮಕ್ಳು ಪಾಯಿಂಟ್ ಆಯ್ತು. ಈಗ ಅದಕ್ಕೆ ಕೌಂಟ್ರು ಹೆಣ್ಮಕ್ಳು ಹೇಳ್ರಮ್ಮ. ಆಕ್ಚುಲಿ ಏನ್ ಗೊತ್ತಾ, ನಾವು ಹುಡುಗಿರು ಅಂದ್ರೆ ಎಲ್ಲದಕ್ಕೂ ನೀಟಾಗಿ ರೆಡಿ ಆಗ್ತೀವಿ. ಕಾಲೇಜಲ್ಲಿ ಇರುವಾಗ ಎಕ್ಸಾಮ್ಗೂ ನಾವು ನೀಟಾಗಿ ರೆಡಿಯಾಗಿ ಹೋಗ್ತೀವಿ. ಒಳ್ಳೆ ಐರನ್ ಮಾಡಿರೋ ಬಟ್ಟೆ, ಅದಕ್ಕೆ ಮ್ಯಾಚಿಂಗ್ ಬಳೆ, ವಾಚು, ಲಿಪ್ಸ್ಟಿಕ್, ಬರೆಯೋದಕ್ಕೆ ರೊಟ್ಟು, ಜಾಮಿಟ್ರಿ ಬಾಕ್ಸು, ಪೆನ್ನು, ಪೇಪರು, ಪೆನ್ಸಿಲ್ ಎಲ್ಲ ತಗೊಂಡ್ ಹೋಗ್ತೀವಿ. ಆದ್ರೆ ಹುಡುಗರು ಎಷ್ಟು ಬೇಜವಾಬ್ದಾರಿ ಅಂದ್ರೆ ಕೈ ಬೀಸ್ಕೊಂಡು ಕೊಳೆ ಆಗಿರೋ ಆ ಪ್ಯಾಂಟ್ ಅಲ್ಲೇ ಬರ್ತಾರೆ. ಸೊ ಹುಡುಗಿಯರಿಗೆ ಜವಾಬ್ದಾರಿ ಜಾಸ್ತಿ, ನಾವೇ ಗ್ರೇಟ್. ಅಷ್ಟೇ ಅಲ್ಲ, ಇವ್ರೀಗ ಬಂದ್ಬಿಟ್ಟು ನಿಮ್ ಹತ್ರ ಡೈರೆಕ್ಟ್ 300 ಕೊಟ್ಬಿಟ್ರು. ಆದ್ರೆ ನಾವು
ಚೌಕಾಸಿ ಮಾಡದೆ ಬಿಡೋದಿಲ್ಲ ಗೊತ್ತಾ? ಹೋಗಿ ಚೌಕಾಸಿ ಮಾಡಿ ಇವ್ರ ಹತ್ರ. ಬನ್ನಿ ಅಲ್ಲೆಲ್ಲ ಚೌಕಾಸಿ ಮಾಡಿ. ಮಾಡ್ಬೋದು ನೀವು, ಇಲ್ಲಿ ಮಾಡಕ್ಕಾಗಲ್ಲ. ಇವ್ರ ಅಂಗಡಿಯವ್ರ ಅಲ್ವಲ್ಲ, ನನಗೆ ಇಲ್ದೇ ಇರೋರ್ಗೆ ಯಾರು ಅಂಗಡಿಯವ್ರ ಹತ್ರ ಬಿಡ್ತಾರೆ? ಹೆಂಗ್ ಚೌಕಾಸಿ ಮಾಡ್ಬೇಕು ಅಂತ. ಆಯ್ತು ಇವಾಗ ಚೌಕಾಸಿ ಮಾಡಿ ಬರ್ರಿ. ಅವ್ರ ಅಂಗಡಿಯವ್ರ ಅನ್ಕೊಳ್ಳಿ, ಚೌಕಾಸಿ ಮಾಡಿ. ಇದೆ ಬನ್ನಿ. ಎಷ್ಟಪ್ಪ ಈ ದಿಂಬಕ್ ಪಿಲ್ಲೋ? ದಿಂಬಿಗೆ ದುಡ್ಡು ಎಷ್ಟಪ್ಪ ಇದಕ್ಕೆ? ಇದಕ್ಕ 1200 ರೂಪಾಯಿ. 1200 ಯಾಕೆ? ಯಾಕೆಂದ್ರೆ 1200 ರೂಪಾಯಿ. ಯಾಕೆ ಅಂತ ಕೇಳ್ತಿದ್ದೀನಲ್ಲ. 1200 ಕೊಡೋ ಅಂತದ್ ಏನಿದೆ ಇದ್ರಲ್ಲಿ? ನೀವು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತೀರಲ್ಲ, ನೋಡ್ತೀರಾ ನೀವು? ವೆರಿ ಗುಡ್. ನಿಮ್ ಪೇಮೆಂಟ್ ಎಷ್ಟು? ಅದನ್ನೆಲ್ಲ ನಾವ್ ಹೇಳೋದಕ್ಕಾಗಲ್ಲ. ನಮ್ ಸೀರಿಯಲ್ ನೋಡ್ತೀರಾ? ಅಲ್ಲ, ಎಷ್ಟು ಹೇಳ್ತೀರಾ? ಅದಕ್ಕಾದ್ರೂ ನೀವು ನಮ್ಗೆ ಸ್ವಲ್ಪ ಕಮ್ಮಿ ಮಾಡ್ಕೊಡಿ. ಡಿಸ್ಕೌಂಟ್ ಕೊಡ್ತೀವಿ, ಹೇಳಿ ಪರವಾಗಿಲ್ಲ. ಕೊಡಿ discount ಅಲ್ಲ ಮತ್ತೆ, discount. ಎಷ್ಟು ನಿಮ್ ಪೇಮೆಂಟ್ ಹೇಳಿ? ಹೇಳಕ್ಕಾಗಲ್ಲ, ಅದೆಲ್ಲ ಸೀಕ್ರೆಟ್. ಯಾಕೆ ಗಂಡಸ್ರ ಸಂಬಳ ಮಾತ್ರ ಹೇಳ್ಬಾರ್ದು, ಹೆಂಗಸ್ರ ಸಂಬಳ ಹೇಳ್ಬಿಡ್ಬೇಕಾ? ಅಲ್ಲಪ್ಪ, ಇದಕ್ಕೆ 1200 ಯಾಕೆ ಅಂತ ಕೇಳ್ತೀರಲ್ಲ, ನಿಮ್ ಪೇಮೆಂಟ್ ಹೇಳಿದ್ರೆ ನಿಮ್ಗೆ ಯಾಕೆ ಅಂತ ಕೇಳ್ತೀವಿ. ಕ್ವಾಲಿಟಿ ತಾನೇ ಕೊಡೋದು. 1200 ರೂಪಾಯಿಗೆ ಫುಲ್ ಬೆಡ್ಶೀಟೇ ಬರುತ್ತೆ, ಹಾ. ದಿಮ್ ಕವರ್ ಜೊತೆ. ಇದೇನ್ ಬರೀ ದಿಮ್ ಕವರ್ಗೆ 1200 ಇವಾಗ ಎಷ್ಟು ಬೇಕಿದು? 200 ರೂಪಾಯಿಗಿಂತ ಜಾಸ್ತಿ ಕೊಡಕ್ಕಾಗಲ್ಲ. 180. 200ಗಿಂತ ಒಂದ್ 20 ರೂಪಾಯಿ ಕಮ್ಮಿ. 180 ಅಲ್ವಾ? ಅಷ್ಟೇ. 200 ರೂಪಾಯಿ ಕೊಡ್ಬೋದು, ಬಟ್ 20 ರೂಪಾಯಿ ಕಮ್ಮಿ ಕೊಡಿ. ಅಲ್ಲ ಅದ್ ಸ್ವಲ್ಪ ಕಲರ್ ಯಾಕೋ ಅಷ್ಟ್ ಚೆನ್ನಾಗಿಲ್ಲ. ಡಾರ್ಕ್ ಕಲರ್ ಅಲ್ಲ, ಇದೆ. ತಗೊಳ್ತಾರಲ್ಲ ಹೆಚ್ಚು ಅದನ್ನ ನಾವು ವ್ಯಾಪಾರ ಮಾಡ್ತಾ ಇದೀವಿ. 200 ರೂಪಾಯಿ ಕೊಡ್ತಾರೆ. ಅಯ್ಯೋ, ಒಂದ್ ನಿಮಿಷ ತಿನ್ಕೊಂಡಿರಮ್ಮ ತುರಿ. ನಾನು ಅವನ ಅಂಗಡಿಗೆ ಹೋಗ್ಬಿಟ್ಟು ಅಷ್ಟೆಂಟ್ ಆಯ್ಬೇಕು ಅಂತಿದ್ದೀನಿ ಕಣ. ಹಿಂಗ ಅನ್ಕೊಂಡಿರ್ಬೋದು. ನೀನ್ ಅಷ್ಟೆಂಟ್ ಆಗೋ, ನಾನು ಓನರೇ ಆಯ್ತೀನಿ. ಇಲ್ಲಿ ನಾನೇನ್ ಕಳೆ ಕೇಳ್ತಾ ಇರ್ತೀನ? ಎಲ್ಲ ನನ್ನ ಮಕ್ಕಳನ್ನ ಡಿಸೈಡ್ ಮಾಡ್ಕೊಂಬ್ರಿ. ಈ ಪಾಯಿಂಟ್ ಕರೆಕ್ಟ್ ಆಗಿದೆ. ನೀವು ಹುಡುಗರು ಯಾವ್ದೇ ಕಾರಣಕ್ಕೂ ಪೆನ್ ಗಿನ್ ಎಲ್ಲ ಇಟ್ಕೊಂಡು ಹೋಗಲ್ಲ ಅಂತ ಅವ್ರು ಆಪಾದನೆ ಹಾಕಿದ್ರೆ ಏನ್ ಹೇಳ್ತೀರಾ ಅದಕ್ಕೆ? ಹೌದು, ನಾವು ಪೆನ್ ಇಟ್ಕೊಂಡು ಹೋಗಲ್ಲ. ಯಾಕಂದ್ರೆ ಆ ಪೆನ್ ಖರ್ಚು ಮಾಡೋ ದುಡ್ಡು ಇವ್ರಿಗೆ ಖರ್ಚು ಮಾಡಿರ್ತೀವಿ. ಐಸ್ ಕ್ರೀಮ್ ಬೇಕು ಅಂತಾರೆ, ಪಾನಿಪುರಿ ಬೇಕು ಅಂತಾರೆ, ಗೋಲ್ಗಪ್ಪ ಬೇಕು ಅಂತಾರೆ, ಮಸಾಲ ಪುರಿ ಬೇಕು ಅಂತಾರೆ, ಡ್ರೆಸ್ ಬೇಕು ಅಂತಾರೆ, ಮೂವಿಗೆ ಅದು ಮಲ್ಟಿಪ್ಲೆಕ್ಸ್ ಗೆ ಹೋಗ್ಬೇಕು ಅಂತಾರೆ. ಇಷ್ಟೆಲ್ಲ ಇವ್ರ ಮೇಲೆ ಖರ್ಚು ಮಾಡ್ಬಿಟ್ಟು ನಮಗ್ ಪೆನ್ ತಗೊಳಕ್ ಕಾಸೆಲ್ಲಿರುತ್ತೆ? ಇಷ್ಟೆಲ್ಲ ಖರ್ಚು ಮಾಡಿದ್ರು ನೀವು ತುಡುಗಿರು ಕೈ ಕೊಟ್ಬಿಟ್ಟು ತೊಯ್ತಾ ಇರ್ತೀರ. ಅದೇ ನಾವು ಎಷ್ಟೇ ಮೂಸ ಹೋದ್ರೆ ತುಡುಗಿರ್ ಲೈಫ್ ಹಾಳಾಗಬಾರ್ದು ಅಂತ ನಿಮ್ಮ ನೆನಪಲ್ಲೇ ತತೋಯ್ತೀವಿ. ಆದ್ರೆ ನೀವು ಯಾರು ನಂತರ 6 ಪ್ಯಾಕ್ ಅವನ್ನ ಹುಡ್ಕೊಂಡು ಲೋಗ್ ಹೇಳ್ದೆ ಕಣ. ಎಷ್ಟು ಅಂತ ಹೇಳಿದ್ನ? ಎತ್ಬಿಟ್ರು. ನನ್ನಂತ 6 ಪ್ಯಾಕ್ ಹುಡ್ಕೊಂಡು ಹಿಡ್ಕೊಂಡು ನಮ್ಮನ್ನೆಲ್ಲ ಮರ್ತು ಬಿಡ್ತೀರಾ. ಆದ್ರೆ ನಾವ್ ಹಂಗಲ್ಲ. ಸೊ ನಿಯತ್ತು ಅನ್ನೋ ವಿಷಯದಲ್ಲಿ ನಾವೇ ಗ್ರೇಟ್. ಪಾಯಿಂಟ್. ಈ ಪಾಯಿಂಟ್ ನಿಮ್ಮ ವಾದ ಏನು? ಅಲ್ಲ ನಮಗ್ ನಿಯತ್ತಿಲ್ಲ ಅಂತ ಹೇಳ್ತಿರಲ್ಲ. 6 ಪ್ಯಾಕ್ ಮಾಡೋ ಯಾವೊಬ್ಬ ಹುಡುಗಾನೋ ಯಾರೋ ಒಬ್ಳು ಹುಡುಗಿ ಸಿಗ್ತಾಳೆ ಅಂತ ಮಾಡಲ್ಲ. ಅವ್ನ್ 6 ಪ್ಯಾಕ್ ಮಾಡೋದೇ 6 ಜನ ಹುಡುಗಿಯರ ಇಂಪ್ರೆಸ್ ಮಾಡೋದಕ್ಕೆ. ಇದಕ್ಕೆ ನೀವು ಜಿಮ್ಗೆ ಹೋಯ್ತಾ ಇದ್ದಿದ್ದು. ನೀವು ಹುಡುಗರು ಅಕ್ಕನ ಲವ್ ಮಾಡ್ತಾ ಇದ್ದವರು ತಂಗಿ ಸ್ವಲ್ಪ ಚೆನ್ನಾಗಿದ್ರೆ ಅಕ್ಕಂಗೆ ಗೊತ್ತಿಲ್ಲದೆ ತಂಗಿಗೂ ಕಾಳು ಹಾಕ್ತೀರಾ. ನಿಯತ್ ಅಂತ ಬಂದ್ರೆ ಹುಡುಗಿರೇ ಗ್ರೇಟು. ಕರೆಕ್ಟ್. ಸುಮ್ಮನೆ ನಿಂತ್ಕೊಳ್ಳಮ್ಮ, ಸಾಕು. ಏನ್ ನಿಯತ್ತು ಮಾತೆತ್ತಿದ್ರೆ ಬರೀ ಸುಳ್ಳೆ. ಈ ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಪಿಜ್ಜಾ ಫೋಟೋ ಹಾಕ್ಬಿಟ್ಟು ಈಟಿಂಗ್ ಪಿಜ್ಜಾ ಇನ್ ದೊಡ್ಡ ಮಹಲ್, ದಟ್ ಮಹಲ್, ದಿಸ್ ಮಹಲ್ ಅಂತ ಫೋಟೋ ಹಾಕೊಳ್ಳೋದು ಸ್ಟೈಲ್ ಅಂತ. ಅದೇ ಮನೆಗೆ ಹೋಗಿ ನೋಡಿದ್ರೆ ತಲೆ ಕೆದರ್ಕೊಂಡು ಹಿಂಗ ಉದ್ನಿ ಇದು ಏನೋ ದೋಸೆ ಇಟ್ಟು ರುಬ್ತಾರಲ್ಲ, ಮೂತಿಗೆಲ್ಲ ಮೆತ್ಕೊಂಡು ಹಿಂಗ್ ಉದ್ದುತ್ತಾ ಕೂತಿರ್ತಾರೆ. ಬರೀ ನಾಟಕ, ಬರೀ ತೋರ್ಕೆ. ದೋಸೆ ಹಿಟ್ಟು ಯಾಕೆ ರುಬ್ತೀವಿ? ನೀವ್ ತಿನ್ಲಿ ಅಂತ ತಾನೆ. ರುಬ್ತೀರಾ ಹಾಗಿದ್ರೆ? ಇವ್ರೇನ್ ಒಳ್ಕಲ್ತಾರೆ. Right. ಈಗ ವಾದ ಪ್ರತಿವಾದಗಳನ್ನ ಕೇಳಿದ ಮೇಲೆ ಎರಡೂ ಟೀಮ್ಗಳು ತಮ್ಮ ವಾದದಲ್ಲಿ ಸಮವಾಗಿದ್ದೀರಾ. ಈಗ ಒಂದು ಕೊನೆ ಅವಕಾಶ ಕೊಡ್ತೀನಿ. ಇದನ್ನ ಯಾರು ಗೆಲ್ತೀರಾ ಅವರೇ ಗ್ರೇಟು ಅಂತ ಡಿಸೈಡ್ ಮಾಡ್ಬಿಡ್ತೀವಿ. ಓಕೆ, ತಗೊಂಬರ್ರ ಸೆಟಪ್. ನೋಡ್ರಪ್ಪ, ಇಲ್ಲಿ ಬೇರೆ ಬೇರೆ ರೀತಿಯಾದಂತ ಸೊಪ್ಪುಗಳಿದೆ. ಇದರಲ್ಲಿ ಯಾವ ಸೊಪ್ಪು ಯಾವ್ದು, ಅದರ ಹೆಸರೇನು ಅನ್ನೋದನ್ನ ಹೇಳ್ಬೇಕು. ಫಸ್ಟ್ ಹುಡುಗರು ಕಮಾನ್. ಸೊಪ್ಪು ಹೆಸರು ಹೆಂಗಪ್ಪ ಹೇಳಕ್ಕಾಯ್ತದೆ? ಸೊಪ್ಪಿಗೆ ಹೆಸರಿಟ್ಟಿರ್ತಾರ, ಕುಮಾರ, ಸತೀಶ, ಮಂಜ, ವಿಶ್ವ ಅಂತ ಹೆಸರಿಟ್ಟಿರ್ತಾರ. ನೋಡ್ರಪ್ಪ, ಇಲ್ಲಿ ಬೇರೆ ಬೇರೆ ರೀತಿಯಾದಂತ ಸೊಪ್ಪುಗಳಿದೆ. ಇದರಲ್ಲಿ ಯಾವ ಸೊಪ್ಪು ಯಾವ್ದು, ಅದರ ಹೆಸರೇನು ಅನ್ನೋದನ್ನ ಹೇಳ್ಬೇಕು. ಫಸ್ಟ್ ಹುಡುಗರು ಕಮಾನ್. ಸೊಪ್ಪು ಹೆಸರು ಹೆಂಗಪ್ಪ ಹೇಳಕ್ಕಾಯ್ತದೆ? ಸೊಪ್ಪಿಗೆ ಹೆಸರಿಟ್ಟಿರ್ತಾರ, ಕುಮಾರ, ಸತೀಶ, ಮಂಜ, ವಿಶ್ವ ಅಂತ ಹೆಸರಿಟ್ಟಿರ್ತಾರ. ಸೊಪ್ಪು ಹೆಸರೆಲ್ಲ ಕಂಡಿಡಿಯಕ್ಕಾಗಲ್ಲ. ಬೇಕಾದ್ರೆ ಮಾರ್ಕಬಾನು ಮಾಡ್ತೀವಿ. ಹೋಗ ಮಾರ್ಕೊಂಬರ. ಆಯ್ತಮ್ಮ. ತೊಪ್ಪಮ್ಮ ತೊಪ್ಪು. ವೆರಿ ಗುಡ್, ವೆರಿ ಗುಡ್. ತೊಪ್ಪಮ್ಮ ತೊಪ್ಪು. ಸೊಪ್ಪು ತಗೊಳ್ಳಿ, ಒಳ್ಳೆ ಸೊಪ್ಪು. ಈಗ ತಾನೇ ಚಿಗುರಿರೋದು, ಈಗ ಕಿತ್ಕೊಂಡ್ ಬಂದಿರೋದು, ಫ್ರೆಶ್ ಆಗಿದೆ.
ಏನ್ ಸೊಪ್ಪಿದು? ಇದು ದಂಟಿನ ಸೊಪ್ಪು. ದಂಟ? ಹಾ. ದಂಟ ತರಾನೇ ಕಾಣಿಸ್ತಿಲ್ಲ. ಇಲ್ಲಿ ಕೆಳಗಡೆ ನೋಡಿ. ಬರೀ ಗಂಟಾಗಿದೆ. ಅಲ್ಲ ಇದನ್ನ ಹಾಕಿ ಸಾಂಬಾರ್ ಮಾಡಕ್ಕಾಗತ್ತಾ? ಇದನ್ನ ಹಾಕ್ತಾರ ನೀವು ಇಲ್ಲಿದೆ ದಂಟು ಸಾಂಬಾರ್ ಅಂದ್ರೆ? ತಾರೆ ಮಾಡೋದು ನನ್ಗೆ ಯಾಕೆ, ಅದನ್ನ ಕಟ್ ಮಾಡಿಸಿರಿ. ಎಷ್ಟು ಇದು? ಒಂದ್ ಕಟ್ಟು? 20 rupees. ಏನ್ ಇಷ್ಟ? ಇದಕ್ಕೆ 20 ರೂಪಾಯ? ಹೌದು, ಅದಕ್ಕೆ 20 ರೂಪಾಯಿ. ಏ. ಬೇಕಾದ್ರೆ ಇದನ್ನ ತಗೊಳ್ಳಿ. 20 ರೂಪಾಯಿಗೆ ಎರಡು ಕೊಡ್ತೀರಾ? ಹಾ, ಇದು 15 ರೂಪಾಯಿ. ಇದಿದು ನಮ್ಮನೆ ಕಡೆ ಎಲ್ಲ 10 ರೂಪಾಯಿಗೆ ಮಾರ್ತಿದಾರೆ. ಅಲ್ಲಿ ನಿಮ್ಮನೆ ಕಡೆ ಮಾರ್ತಾರೆ, ಇಲ್ಲಿ ಸ್ವಲ್ಪ ದೂರ ಅಲ್ವಾ, ಅಲ್ಲಿಂದ ಇಲ್ಲಿಗೆ ಆಗುತ್ತೆ. ನಾನ್ ನಮ್ಮನೆ ಕಡೆನೆ ತಗೊಂಡ್ ಹೋಗ್ತೀನಿ. ಯಾಕೆ ಇಲ್ಲಿಂದ ಅಲ್ಲಿಗೆ ತಗೊಂಡ್ ಹೋಗ್ಬೇಕು? ಇವ್ರು ಯಾಕೋ ತಗೊಳಂಗ್ ಯಾಕೆ ಆಗ್ತಿಲ್ಲ, ಕೊಡ್ರಿ ಸೊಪ್ಪು. ಮಾಡ್ಕೊಂಡ್ ಕೊಡಿ, ತಗೋತೀನಿ. ಇರಿ ಬಂದೆ ರೇಮಾ, ಇದು ಸೊಪ್ಪು ತಗೋ, ಸಾಂಬಾರ್ ಮಾಡಕ್ ಆಯ್ತದೆ. ಈ ಸಾಂಬಾರ್ ಎಲ್ಲಿ ಮಾಡ್ತೀಯ, ಮಾಡ್ರ ತಿನ್ಬೋದು ಅಷ್ಟೇ. ಸಾಂಬಾರ್ ಮಾಡಂಗ್ ಕಾಣಲ್ಲ ಸರ್. ಹೇಳಿ ಸರ್. ಏನ್ ಕಾಂಪ್ಲಿಮೆಂಟ್ರಿ ನಕುರಿ? ಇಲ್ಲ ಸರ್, ಸೊಪ್ಪು ಸರ್. ಯಾವ ಸೊಪ್ಪಿದು? ಇದು ಕೀರೆ ಸೊಪ್ಪು ಸರ್. ಕೀರೆ ಸೊಪ್ಪ? ಏನ್ ಮಾಡೋದು ಇದ್ರಲ್ಲಿ? ಕೀರೆ ಸೊಪ್ಪು, ದಂಟದ ಸೊಪ್ಪು. ಏನ್ ಮಾಡೋದು ಕುರಿ ಇದ್ರಲ್ಲಿ? ಇದನ್ನ ಸರ್ ಹಿಂಗಿಷ್ಟು ಉದ್ದ ಮಾಡ್ಬಿಟ್ಟು ಸರ್ ಸಾರ್ಗೆ ಹಾಕ್ಬಿಟ್ಟು ಹಿಂಗ ಆಡ್ಸಿ ಅದಕ್ಕೆ ಒಗ್ಗರಣೆ ಎಲ್ಲ ಹಾಕಿದ್ರೆ ಸಾರ್ ಆಗುತ್ತೆ ಸರ್. ಅದಷ್ಟು ಹಂಗ್ ಗಟ್ಟಿ ಮಾಡ್ಬಿಟ್ಟು ಮಾಡ್ಬೇಕು. ನಾನ್ ನಿಮ್ ಹತ್ರ ಬಂದ್ನಲ್ಲ, ಇವ್ರು ತಗೊಳಂಗ್ ಕಾಣಲ್ಲ. ಹಾ, ತೊಪ್ಪಮ್ಮ ತೊಪ್ಪು. ಕೂಗ ಯಾವನು ತಗೋತಾ ಇಲ್ಲ, ಅವ್ನು ತೊಪ್ಪಮ್ಮ ತೊಪ್ಪು ಇವಂದ್ ಬೇರೆ. ಯಾರು ತಗೋತಾ ಇಲ್ಲಮ್ಮ. ಏನಮ್ಮ ಮಾಡೋದು? ನಾನ್ ತಗೋತೀನಿ ಬರ. ಹಾ, ನೀನಾದ್ರೂ ಇದೆಯಲ್ಲ ಸರ್. ಹಾ, ನೀನಾ? ಯಾಕೆ? ಆಗ್ಲೇ ಚಡ್ಡಿ ತಗೊಂಡ 300 ಕಳ್ಕೊಂಡೆ. ಇಲ್ಲಪ್ಪ, ಕರೆಕ್ಟ್ ಆಗಿ ವ್ಯಾಪಾರ ಮಾಡ್ತೀನಿ ಬಾಪ. ಹೌದಾ? ಕುರಿ ಇದೆ ಮಗ? ಕುರಿ ಸೊಪ್ಪಿದೆ, ಕೊಡ್ತೀರಾ? ದುಡ್ಡು ಕೊಡ್ತಾರ ಅಷ್ಟೇ. ಅಷ್ಟೇ. ಹಾ. ತೊಪ್ಪಮ್ಮ ತೊಪ್ಪು, ತೀರೆ ತೊಪ್ಪು, ತಟ್ಟಿನ ತೊಪ್ಪು, ತಾಲಾಕ್ ತೊಪ್ಪು, ತತ್ತಿಗೆ ತೊಪ್ಪು, ತಲ್ತಿಯ ತೊಪ್ಪು, ತೊಪ್ಪಮ್ಮ ತೊಪ್ಪು. ಯಾವನವನು ಸೊಪ್ಪು ಹೆಸರು ನಾ ಕರೆಕ್ಟ್ ಆಗಿ ಹೇಳು. ಹಿಂಗ್ ಹೇಳಿದ್ರೆ ಯಾವನು ಗೊತ್ತಾಯ್ತದೆ. ಏನೇನು ಹೆಸರು ಕೂಗಿದ್ರೆ ಸೊಪ್ಪು ಹೆಸರು ಹೇಳು. ಏಯ್, ತಗದ್ ಮಕ್ ಹೊಡೆದು ಬಿಡ್ತೀನಿ. ಯಾಕೆ? ಏನ್ ಸೊಪ್ಪಿಗೆ ಹೆಸರಿಟ್ಟಿರ್ತಾರ? ಕುಮಾರ, ಸುರೇಶ, ಸತೀಶ, ವಿಶ್ವ ಅಂತ ಹೆಸರಿಟ್ಟಿರ್ತಾರ. ಆಗ್ಲೇ ಹಿಂಗ್ ಬಿಟ್ಟು ಬಾಣನ ಹಂಗೆ ತಿರ್ಗಿಸ್ಬಿಟ್ಟು ಹಿಂಗ್ ಬಿಟ್ಬಿಟ್ಟಲ್ಲಪ್ಪ. ಬಾಬಾ, ವ್ಯಾಪಾರ ಮಾಡ್ಬಾ. ಆಯ್ತು ಆಯ್ತು ಆಯ್ತು. ನಮಸ್ಕಾರ ಸರ್, ಹೇಗಿದ್ದೀರಾ? ಅದನ್ನ ಕಟ್ಕೊಂಡು ನಿಮ್ಗೆ ಏನಾಗಬೇಕಾಗಿದೆ? ಸೊಪ್ಪು ಮಾರಕ್ ಬಂದಿರಾ? ಸೊಪ್ಪು ಮಾರಿ ಸಾಕು. ಆಯ್ತು, ವ್ಯಾಪಾರ ಮಾಡ್ದಂಗ್ ಮಾಡು. ಹಾ. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಸೊಪ್ಪು ಬೇಕಾಗಿತ್ತಾ ಸರ್? ಅದಕ್ಕೆ ತಾನೇ ಬಂದಿರೋದು. ಯಾವ ಸೊಪ್ಪು ಬೇಕಾ ಸರ್? ಪುದೀನ, ಹಾ. ಮೆಂತ್ಯ, ಹ್ಮ್. ಕೊತ್ತಂಬರಿ, ಹಾ. ಕರಿಬೇವು, ಹಾ. ಆಮೇಲೆ ಪಾಲಕ್ಕು, ಹಾ. ಇದೆಲ್ಲ ಸೇರಿಸಿ ಒಂದು 50 ಗ್ರಾಮ್ ಕೊಡಿ. ಅಯ್ಯೋ, ತೊಪ್ಪಮ್ಮ ತೊಪ್ಪು ತೊಪ್ಪು. ಸುಮ್ಮನೆ ನಿಂತ್ಕೊಳ್ಳೋ ಸ್ವಲ್ಪ ಹೊತ್ತು. ಕಾಫಿ ಪುಡಿ ಮಾಡ್ತಾ ಇದ್ದೀವಿ. ಯಾರ ಗ್ರಾಮ್ ಲೆಕ್ಕದಲ್ಲಿ ಕೇಳ್ತಾರ ಸೊಪ್ಪನ? ಹೌದಾ? ಸರಿ, ಓಕೆ. ಒಂದ್ ಕೆಲಸ ಮಾಡಿ, ಹಾ. ಪುದೀನ, ಹಾ. ಮೆಂತ್ಯ, ಹಾ. ಕೊತ್ತಂಬರಿ, ಹಾ. ಪಾಲಕ್ಕು, ಹಾ. ಆಮೇಲೆ ಕರಿಬೇವು, ಹಾ. ಇದೆಲ್ಲ ಸೇರಿ ಒಂದು 2 ಲೀಟರ್ ಕೊಡಿ. ತೊಪ್ಪಮ್ಮ ತೊಪ್ಪು. ಯಾವನೇ ಸೊಪ್ಪನ 2 ಲೀಟರ್ ಕೇಳ್ತಾನೆ? ಹಾಲ್ ಮಾಡ್ತಾ ಇದ್ದೀನಿ. ನಾವೇನ್ ಕೇಳ್ತೀವಿ ಕೊಡ್ಬೇಕು ತಾನೆ ಸರ್? ಹೌದು, ಮತ್ತೆ ಸೊಪ್ಪನ್ಯಾರೇ 2 ಲೀಟರ್ ಕೊಡು, 1 ಲೀಟರ್ ಕೊಡು, 1/4 ಲೀಟರ್ ಕೊಡು ಅಂತಾರೆ. ನಿನ್ ಕಂತ ಬಂದೆ ಅಲ್ಲ, ನಂಗೆ ಗೊತ್ತಾಗಲ್ಲ ಗುರು. ನನ್ಗೆ ಹೆಂಗ್ ಬೇಕೋ ಹಂಗೆ ಕೇಳೋದು. ಕೊಡಕ್ ಆಗ್ತಾ ಇಲ್ವಾ? ಕೊಡ್ತೀನಪ್ಪ, ಕೊಡ್ತೀನಿ. ಲಾಸ್ಟ್ ಚಾನ್ಸ್ ಕೊಡ್ತಾ ಇದೀನಿ. ಹಾ. ಗ್ರಾಮಲ್ಲಿ ಕೇಳಂಗಿಲ್ಲ, ನಿಂತ್ಕೊಳ. ಗ್ರಾಮಲ್ಲಿ ಕೇಳಂಗಿಲ್ಲ, ಲೀಟರ್ ಕೇಳಂಗಿಲ್ಲ. ಓಕೆ, ಒಂದ್ ಕೆಲಸ ಮಾಡೋ, ಪುದೀನ, ಆಮೇಲೆ ಮೆಂತ್ಯ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಇವೆಲ್ಲ ಒಂದ್ 2 ಅಡಿ ಕೊಡು. 2 ಅಡಿ. ಮನೆ ಕಟ್ತಾ ಇದ್ದೇನಪ್ಪ? ಯಾಕೆ? ಮನೆ ಕಟ್ಟಕ್ಕೆ ವಾಸ್ಕಲ್ ಮಾಡ್ಸಕ್ ಮರ ತಗೊಂಡೋಗಕ್ ಬಂದಿದ್ದೀನಿ. 2 ಅಡಿ ಕೊಡಕ್ಕೆ ಸೊಪ್ಪಪ್ಪ, ಹೆಂಗೆ 2 ಅಡಿ ಕೊಡ್ಲಿ? ನನ್ ಕಾಲಿಗೆ ಬೀಳ್ತೀನಪ್ಪ. ನಾವು ಗೆಲ್ಲಬೇಕು, ತಗೊಳಪ್ಪ ಏನಾರು ಮಾಡಿ ಪ್ಲೀಸ್. ಇವ್ನ್ ಏನ್ರಿ ಗ್ರಾಮಲ್ಲಿ ಕೇಳಂಗಿಲ್ಲ, ಅಡಿಲ್ ಕೇಳಂಗಿಲ್ಲ, ಇನ್ ಯಾವ ಲೆಕ್ಕದಲ್ರಿ ಕೇಳೋದು? ತೊಪ್ಪಮ್ಮ ತೊಪ್ಪು ತೊಪ್ಪು ತೊಪ್ಪು. ಸುಮ್ಮನ್ ತಿನ್ಕೊಳ. ಏಯ್, ನಿನ್ ತುಕ ಮುಚ್ಚಾದು ತುಮ್ಮನ್ ತಿನ್ಕೊಳ್ಳೋ ಅಲ್ಲ, ಸುಮ್ಮನ್ ನಿಂತ್ಕೊಳ್ಳೋ. ಏನು ಇವಾಗ ಕರೆಕ್ಟ್ ಆಗಿ ಹೇಳ್ಬಿಟ್ಟೆ? ಲೇ, ನಾನು ಕರೆಕ್ಷನ್ ಮಾಡುವಾಗ ನಾನು ಕರೆಕ್ಟ್ ಆಗಿ ಮಾತಾಡ್ತೀನಿ. ನಾನು ಮಾತಾಡುವಾಗ ಮಾತ್ರ ತೋ ತೋ ತೊಪ್ಪಮ್ಮ ತೊಪ್ಪು. ಏನಪ್ಪ ಸೊಪ್ಪು ಕೊಡ್ತೀಯ ಇಲ್ವಪ್ಪ? ಕೊಡ್ತೀನಪ್ಪ. ಕೊಬ್ರ, ನೀನು ಕರೆಕ್ಟ್ ಆಗಿ ವ್ಯಾಪಾರ ಮಾಡಪ್ಪ. ಈಗ ಒಂದ್ ಕೆಲಸ ಮಾಡ, ಇವಾಗೆಲ್ಲ ಮಿಕ್ಸ್ ಆಗಿ ಹೋಗಿದೆ, ಕನ್ಫ್ಯೂಷನ್ ಬೇರೆ ಇದೆ. ಎಲ್ಲ ಒಂದೇ ಕಲರ್ ಇದೆ, ಇದ್ರಲ್ಲಿ ಬೇರೆ ಕಲರ್ ಇದ್ರೆ ತೋರ್ಸು. ಏಯ್,
ಏನ್ ಬ್ಲೌಸ್ ಪೀಸು ಸೀರೆ ತಗೊಳಕ್ ಬಂದಿದ್ದೇನೆ ಬೇರೆ ಕಲರ್ ಕೊಡಕ್ಕೆ ಸೊಪ್ಪು ಬೇರೆ ಕಲರ್ ಎಲ್ಲಿರ್ತದೆ ಕನ್ಫ್ಯೂಸ್ ಆಯ್ತಲ್ಲ ಎಲ್ಲ ಒಂದೇ ಕಲರ್ ಇದೆಯಾ ಏನು? ಗೊತ್ತಾಗ್ತದೆ ಸೊಪ್ಪು ಯಾವನೇ ಕಲರ್ ಇಟ್ಟಿರ್ತಾರೆ ಪೇಂಟ್ ಹೊಡಿಲ್ಲ ಕೂತ್ಕೊಂಡು ಆಯ್ತು ಓಕೆ ಲಾಸ್ಟ್ ಚಾನ್ಸ್ ಏನ್ ನೋಡ್ರಿ ನಂಗೆ ಯಾವ್ದು ಬೇಡ ಒಂದ್ ಕೆಲಸ ಮಾಡು ಯಾವ್ದು ಬೇಡ ಕೊತ್ತಂಬರಿ ಸೊಪ್ಪು ಕೊಡು. ಹಾ ಅದು ಮಾತು ಅಂತ ತಪ್ಪಮ್ಮ ತಪ್ಪು ತಪ್ಪಮ್ಮ ತಪ್ಪು ಏಯ್, ಈ ಕಡೆಯಿಂದ ಇವನ್ ರುಬ್ತಾವನೆ ನೀನ್ ಆ ಕಡೆಯಿಂದ ರುಬ್ಬು ನಾನು ಎಲ್ಗೋಗ್ಲಿ ಮಧ್ಯ ಸುಮ್ಮನೆ ನಿಂತ್ಕೊಳ್ಳೋ ಸ್ವಲ್ಪ ಹೊತ್ತು. ತಗೊಳಮ್ಮ ಕೊತ್ತಂಬರಿ ಸೊಪ್ಪು ತಗೋ. ಇದು ಬೇಡಪ್ಪ ಇದು ಬೇಡ ಬೇಡ ಯಾಕೆ ಕೊತ್ತಂಬರಿ ಸೊಪ್ಪೆಪ್ಪ ಬೇಡ ಈ ಕೊತ್ತಂಬರಿ ಸೊಪ್ಪು ಬೇಡ ಕೆಲಸ ಮಾಡು ಬೇರೆ ತಗೋ ಇದು ತಗೋ. ಇಲ್ಲ ಇದು ಬೇಡ ಒಂದ್ ಕೆಲಸ ಮಾಡು ಹಾ. ಈಗ ತಾನೇ ಚಿಗುರ್ತಾ ಇರೋ ಸೊಪ್ಪು ಕೊಡು. ತಪ್ಪಮ್ಮ ತಪ್ಪು 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 ಯಾಕ ಏನ್ ತಪ್ಪು ತಪ್ಪು ಈಗ ತಾನೇ ಚಿಗ್ರಿರೋ ಕೊತ್ತಂಬರಿ ಸೊಪ್ಪು ಹಾಕೊಂಡವನೆ ಚಿಗ್ರಿರೋ ಕೊತ್ತಂಬರಿ ಸೊಪ್ಪು ಎಲ್ಲಿ ತರ್ಲಿ ಈಗ ಏಯ್, ಅಲ್ಲ ಕಣ ಚಿಗ್ರಿರೋ ಕೊತ್ತಂಬರಿ ಸೊಪ್ಪು ಎಲ್ಲೇ ತರಕಾಯ್ತು ಇದನ್ನ ಎಲ್ಲಿ ನಾನು ತಂದೆ ತೋರ್ತಿನ್ಕಿಂತ ಮುಂದೆ ಅಲ್ಲೇ ಹೋಗಿ ಹುಡ್ಕು ಅಲ್ಲೇ ಹೋಗಿ ಹುಡುಕ್ತೀನಿ ಬಿಡು ಹೋಗು. ಏನ್ ತಿಳ್ಕೊಂಬರದ ಕೊತ್ತಂಬರಿ ಸೊಪ್ಪು ಎಲ್ಲ ಓಕೆ ಇವ್ರಾದ್ರೂ ಹೇಳಿದ್ರು ತಾವಿಬ್ರು ಬನ್ನಿ ಇಲ್ಲಿ ಇದ್ರಲ್ಲಿ ಯಾವ್ಯಾವ ಸೊಪ್ಪು ಯಾವ್ಯಾವ್ದು ಅಂತ ಹೇಳಿ ನೋಡೋಣ. ಹೇಳಿ. ನಾನು ಒಲೆ ಮೇಲೆ ಹಾಲಿಟ್ಟಿದ್ದೆ. ಏನ್ ಕೇಳಿದ್ರು ಗೊತ್ತಿಲ್ಲ ಅಂದ್ರೆ ಒಲೆ ಮೇಲೆ ಆಳಿಟ್ಟಿರ್ತಾಳೆ ಇಷ್ಟೊತ್ತು ಏನು ಅದಾಗದೆ ಕೂತ್ಕೊಂಡಿರ್ತದ. ಮುಸ್ಕಮ್ಮ ನೀನ್ ಹೇಳು ನಾನು ಮುಸ್ಕೊಂಡಿದ್ದೀನಲ್ಲ ನನ್ಗೆ ಸರಿಯಾಗಿ ಕಾಣ್ತಾ ಇಲ್ಲ. ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಬಾಯ್ ಬಾಯ್ ಬಾಯ್. ನಿಮ್ ಮನೆ ಅಡ್ಗೆ ಮಾಡೋರ್ಗೆ ಯಾವ ಸೊಪ್ಪು ಅಂತ ಗೊತ್ತಿಲ್ಲ, ಯಾವ ಸೊಪ್ಪು ಹಾಕ್ತಾರೆ ಮತ್ತೆ ಊಟಕ್ಕೆ? ಅಯ್ಯೋ ಸಾರ್ ಅಡ್ಗೆ ಮಾಡೋದ್ ತಿಂದ್ರೆ ಅಷ್ಟೇ ಮುಗ್ದೆ ಗಾನ್ ಕೇಸು ಅಯ್ಯಪ್ಪನ್ ತರ ಆಚೆ ಕಡೆ ತಿನ್ಕೊಂಡ್ ಬಂದ್ರೆ ಬೆಟ್ರು. ಇವತ್ತಿನ ವಿನ್ನರ್ಸ್ ಬಾಯ್ಸ್ ತೋಮಾಂಚನ ಇಟ್ಸ್ ಓಕೆ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಆಗುತ್ತೆ. ಹಾ ನಾಳೆಯಿಂದ ಅವರೇ ಅಡ್ಗೆ ಮಾಡ್ತಾರೆ. ಹೌದು, ಮಾಡ್ರಪ್ಪ ಮಾಡೋಣ. ಮಾಡ್ತೀವಿ. ಓಕೆ ಈಗ ಈ ಹೊಸ ಗೇಮು ಇದರ ಹೆಸರು ಡಬಲ್ ಧಮಾಕ ಅಂತ. ಓಕೆ ಮೀರಾ ಯು ಆರ್ ಅ ವೆರಿ ಗುಡ್ ಸಿಂಗರ್, ಸೊ ದಯವಿಟ್ಟು ಬನ್ನಿ. ನೀವು 3 ಜನ ಈ ಕಡೆ ಬಂದು ನಿಂತ್ಕೋಬಹುದು. ಈ ಗೇಮು ಡಬಲ್ ಧಮಾಕಲ್ಲಿ ಒಂದು ಡಿಫ್ರೆನ್ಸ್ ಏನಂದ್ರೆ, ಒಂದು ಸ್ಪೆಷಾಲಿಟಿ ಏನಂದ್ರೆ, ಫಸ್ಟ್ ಒಂದು ಇಮೇಜ್ ಅನ್ನ ಹಾಕ್ತೀನಿ. ತಾವು ಯಾವ ಸೌಂಡ್ ಅಲ್ಲಿ ಯಾವ ಹಾಡನ್ನ ಹಾಡ್ಬೇಕು ಅನ್ನೋದನ್ನ ಇಲ್ಲಿ ನೋಡ್ಕೊಳ್ಳಿ. ಓಕೆ ಹೇಳ ಫಸ್ಟ್ ಸೌಂಡ್ ಮಾಡಮ್ಮ. ಪಾಮ್ ಪಾಮ್ ಹಾ ಟ್ರಿನ್ ಟ್ರಿನ್. ಎರಡೇ ಪಾಮ್ ಪಾಮ್ ಟ್ರಿನ್ ಟ್ರಿನ್ ಅಲ್ಲಿ ಇವಾಗ ಈ ಸಾಂಗ್ ಅನ್ನ ಹಾಡ್ಬೇಕು. ಹಾ ಹಾಡಿ. ಯಾವ್ದು? ಪಾಮ್ ಪಾಮ್ ಟ್ರಿನ್ 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 ಟ್ರಿನ್. ಕುಣಿದು ಕುಣಿದು ಬಾರೆ ಹಿಂಗೆ. ಇದು ಯಾಕೋ ಸರಿ ಇಲ್ಲ, ಈ ಸಿಂಗರ್ ಗೊತ್ತಾಗೋಗುತ್ತೆ. ನೀನ್ ಬಾಮ್ಮ ನೀನ್ ಬಾಕಂದ ಮೋಟ್ರ್ ಫಸ್ಟ್ ಮೋಟರ್ ಸೌಂಡ್ ಮಾಡಮ್ಮ. ಮೋಟ್ರ್ ಸದ್ ಹೆಂಗ್ ಗಾಡಿ ಹೊಡಿಸ ಹಾ ಗಡ್ರ ಪುಸ್ ಗಡ್ರ ಪುಸ್ ಗಡ್ರ ಪುಸ್. ಪುಸ್. ಹಾ ಅಷ್ಟೇ ಮಾಡ್ಬೇಕು. ಒಂದ್ ರೂಲಪ್ಪ, ಗಟ್ರ 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 ಪುಸ್ ಹಂಗೆಲ್ಲ ಹಂಗಿಲ್ಲ. ಗಟ್ರ ಪುಸ್ ಹಂಗೆ ಹೇಳ್ಬೇಕು. ಟ್ರೈ ಮಾಡ ಅಟ್ಲೀಸ್ಟ್. ಅದು 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 ಈಸಿ ಇತ್ತು. ಹಾ ಇದು ಕಷ್ಟ ಇದೆಯಾ? ಅಲ್ಲ ಬರ, ನೀನ್ ಮಾಡ್ಬೇಡ. ಇದು ಕಷ್ಟ ಇದೆ. ಬಾ ನೀನ್ ಗೆಸ್ ಮಾಡಂಗಿಲ್ಲ. ಹಾ, okay. ನಾನು ಇಲ್ಲೇ ಇರ್ತೀನಿ. ಗಡ್ರ ಪುಸ್ಸು ಮಾಡಪ್ಪ. ಗಡ್ರ ಪುಸ್ ಗಡ್ರ ಪುಸ್ ಗಡ್ರ ಪುಸ್ ಗಡ್ರ. ಗೊತ್ತಾಗ್ಲಿಲ್ಲಪ್ಪ ನಿಜವಾಗ್ಲು. ಹೇಳ್ತಾಳೆ ಹೇಳಿ ಇಲ್ಲ ನಂಗೆ ನೀನ್ ಒಂದ್ಸರಿ ಹೇಳ್ಬೇಕು, ನಾನ್ ಕೇಳ್ಬೇಕು. ಇನ್ನೊಂದ್ಸಲ ಹೇಳ. ಗಡ್ರ ಪುಸ್ ಅದು ಅದೇ ಪೊಸಿಷನ್ ಅಲ್ಲಿ ನಿಂತ್ಕೊಂಡು ಗಟ್ರು ಗಡ್ರ ಪುಸ್ ಗಡ್ರ ಪುಸ್ ಗಡ್ರ ಪುಸ್ ಗಡ್ರ ಪುಸ್. ನಾ ಟ್ರೈ ಮಾಡ್ದೆ ಹಂಗೆಲ್ಲ ವೆರಿ ಗುಡ್. ಈಗ ಹಾಕೋಣೆ ಬೈಕು. ಸೂಪರ್. ಹಾ ನೀವಿಬ್ರು ಹೋಗಿ ಪಾಪ. ನಾನ್ ಬರ್ಬೇಕಾ ಈಗ? ನಾವಾ ನೀನ್ ನ್ಯೂಟ್ರಲ್ ಕೂತ್ಕೊಂಡ್ಬಿಡು. ನೀನ್ ಬೇಡ ಕೂತ್ಕೊಂಡ್ಬಿಡು. ನೀನ್ ಮೋಸ ಚೀಟಿಂಗ್. ನಮಗೆ ಡಾನ್ಸ್ ಇಲ್ಲ ಇಲ್ಲ ಇಲ್ಲಿರ್ಲಿ. ಓಕೆ ಬೇಡ ನೀ ಹೇಳಪ್ಪ. ಮ್ಯಾಚ್ ಈಸಿ ನನಗಿದು. ಹಾ ಒಂದು ಇನ್ನೊಂದು ಕೊಕ್ಕೊ ಡ್ರ್. ಓಕೆನಾ? ಕೊಕ್ಕೊ ಕೊಕ್ಕೊ ಡ್ರ್ 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 ಕೊಕ್ಕೊ 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 ಡ್ರ್ ಡ್ರ್ ಡ್ರ್. ಗೊತ್ತಾಯ್ತಲ್ಲ? ಗೊತ್ತಾಯ್ತು. ಯಾವ್ದು? ಚುಟ್ಟು ಚುಟ್ಟು ಅಂತೈತೆ ಆಡಮ್ಮ. ಅಷ್ಟೇ. ಕೊಕ್ಕೊ ಡ್ರೂಗಿಂತ ಚೆನ್ನಾಗಿದೆ ಆಡಮ್ಮ. ಅದಕ್ಕಿಂತ ಮಧುರವಾಗಿದೆ ಆಡಮ್ಮ. ಬೇಡ ಅಷ್ಟೇ ಬರೋದು. ಹಾ ಇದೇನು ಫಸ್ಟ್ ಸೌಂಡ್ ಫಸ್ಟ್.
ಗುಡ್ 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 ಆಮೇಲೆ ನಾಯಿ ಬಗಳದಂಗಿದೆ ಇದು. ಓಕೆ ಕಷ್ಟ ಆಗ್ತಿದ್ಯಾ ಮಗು? ಬಾ ಮಮ್ಮೀರಾ. ನಿಜವಾಗ್ಲೂ ಕಷ್ಟ ಆಗ್ತಿದೆ ನನಗೆ ಆ ಹಾಡಿಗೆ ಅದನ್ನ. ಹಾಯ್. ಟುಕ್ 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 ಹೆಲಿಕಾಪ್ಟರ್ ಸೌಂಡಿಂಗ್ ಟಿಕೆಟ್ 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 ಕೇಳಿದೀನಿ ನಾಳೆ ನಾಳೆ ಹೇಳುತ್ತೆ ನಾನು ಹೇಳ್ತೀನಿ ಅಂತ ಬರ. ಆ ಸಾಂಗ್ ಅಲ್ಲಿ ಮಧ್ಯ ಯಾವ್ದಾದ್ರು ಟಿಯೋ 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 ಮಾಡು. ಟಿಯೋ 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 ಮ್ಯೂಸಿಕ್ ಕೊಟ್ಬಿಟ್ಟ. ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ವಾ? ಸೋತ್ರು ಆಡಮ್ಮ ಆಡಮ್ಮ. ಶಾಕುಂತ್ಲೆ ಸಿಕ್ಕಳು ಟಿಯೋ 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 ಟಿಯೋ. ಸುಮ್ನೆ ನಕ್ಕಳು ಅದಕ್ಕೆ ಅಂದ್ರೆ ಗೊತ್ತಾಗ್ಬೋದು. ಮ್ಯೂಸಿಕ್ ಎಲ್ಲ ಕೊಟ್ವಿ ಹೇಳಿಲ್ಲಲ್ಲ ಗುರು. ಅದ್ ಎಷ್ಟ್ ಮೆಲೋಡಿಯಸ್ ಏಯ್ ಇಲ್ಲ ಗುರು, ಆಕ್ಚುಲಿ ಕರೆಕ್ಟ್ ಆಗಿ ಟ್ರೈ ಮಾಡಿ ನೋಡಿ. ಸೂಪರ್. ಟ್ರೈ ಮಾಡಿದ್ಲು. ಟ್ರೈ ಮಾಡುದು. ಲಾಸ್ಟ್ ಪಾಪ ನೀನು. ಅದೊಂದು ಕತ್ತೆ ಒಂದು ಹೆಂಗೋ ಅದು ಗೆಸ್ ಮಾಡಮ್ಮ. ನೀನ್ ಗೆಸ್ ಮಾಡಿದ್ರೆ ನಿನ್ಗೆ ಒಂದು ಗಿಫ್ಟ್. ಸೀರಿಯಲ್ ಗ್ಯಾರಂಟಿ ಕತ್ತೆದು ಕತ್ತದ ನೆಕ್ಸ್ಟ್ ಬರುತ್ತೆ ಸರ್. ಇಲ್ಲ 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 ಒಟ್ಟೊಟ್ಟಿಗೆ ಎರಡು ಬರೋದು, ಮಾಡಂಗಿಲ್ಲ, ಒಂದಂಗೆ. mix ಮಾಡ್ಬೇಕು. ಹೆಂಗೆ ಮಾಡಮ್ಮ. ತೋಳ ಆದ್ಮೇಲೆ ಕತ್ತೆನೆ ಬರ್ಬೇಕಮ್ಮ. ಹಾ ಇಲ್ಲಾಂದ್ರೆ ನಿಮ್ ಮನೆ ದೇವ್ರ ಮೇಲೆ ಆಣೆ. ಪಾಪ ದೇವ್ರಿಗೆ ಏನಾಗಲ್ಲ, ಯಾವಾಗ ಬರುತ್ತೆ? ಪರವಾಗಿಲ್ಲ. ಅದೇ ಕಷ್ಟ ಹೊಡಿತಾ ಇರೋದು. ಕ್ಯಾನ್ಸಲ್ ಗೆಸ್ ಮಾಡಕ್ಕೆ. ನೋಡಿ ಹಾವು ಬರ್ತಾ ಇದೆ ಅಲ್ಲಿ. ಅದು ಗೊತ್ತಾಗ್ಲಿಲ್ಲ. ಟ್ಯೂನ್ ಈಸಿ ಇದೆ. ಓಕೆ, ಒಂದ್ ಕೆಲಸ ಮಾಡೋಣ. ಬಾಪ ಇಲ್ಲಿ ನೀನ್ ನಿಂತ್ಕೋ. ಇವಾಗ ಸಾಂಗ್ ಗೊತ್ತಲ್ವಾ? ನೀನು ತೋಳ ತರ ಮಾಡು, ನೀನ್ ಕತ್ತೆ ತರ ಮಾಡು. ಆಯ್ತು 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 ಆಯ್ತು. ಒಂದೊಂದೇ ಲೈನ್ ಸ್ಟಾರ್ಟ್. ಇವ್ರ ರಿಯಾಕ್ಷನ್ ಏನ್ ಮಾಡ್ತಾರೆ? ನಾನು ಫಸ್ಟ್ ಹೇಳ್ತಿರೋದಕ್ಕೆ ಆರಾಮಾಗಿ ಗೆಸ್ ಮಾಡ್ಬೋದು. ಅದು ಹ್ಞೂ ಅಣ್ಣ ಈಸಿ ಹೇಳ್ತಾರ. ಐ ಮೀನ್ ಸಾಕು ಏನೋ ಅಂದ್ರು. ಬರೀ ತೋಳ್ದಲ್ಲಿ ಮಾಡಮ್ಮ. ಹಾಯ್ ಆಡು ಆಟ ಆಡು. ಆಡು ಆಟ ಆಡು. ಕಣ್ಣಿಡ್ಬಿಟ್ರು ಸರ್, ಸೂಪರ್. ಅದಲ್ಲ ರೀ, ಆಡು ಆಟ ಆಡು ಅಂತೆ. ಇದು ಸ್ವಲ್ಪ ಸ್ಟಕ್ ಆಗ್ಬಿಟ್ಟಿದೆ. ಸಿಡಿ ಸರ್, ಗೊತ್ತಾಯ್ತಾ ಸರ್? ಗೊತ್ತಾಗ್ತಲ್ಲ ನನಗೆ. ಗೊತ್ತಾಗ್ಲಿಲ್ವಾ? ಬನ್ನಿ ಸಾಂಗ್ ಹಾಕ್ತೀನಿ. ಎಲ್ಲರೂ ಕತ್ತೆ ತರ ಡ್ಯಾನ್ಸ್ ಮಾಡಿ. ಆಗ ಸಾಂಗು ಓಕೆ. ಈಗ ನಮ್ಮ ಸ್ಟುಡಿಯೋ ಆಡಿಯನ್ಸ್ ನಿಮ್ಮ ಹತ್ರ ಪ್ರಶ್ನೆಗಳನ್ನ ಕೇಳೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಅವರು ಪ್ರಶ್ನೆಯನ್ನ ಕೇಳಬಹುದು. ಹಾಯ್ ಸೃಜನ್ ಸರ್, ನನ್ನ ಹೆಸರು ವಿದ್ಯಾ ಅಂತ. ಹೇಳಿಮ್ಮ. ನಾನು ಅನಿಕೇತ್ ಸರ್ ಡೈ ಹಾರ್ಟ್ ಫ್ಯಾನ್. ಅವ್ರಿಗೆ ಕ್ವಶನ್ ಕೇಳ್ಬೇಕಿತ್ತು ಸರ್. ನೀವು ಸ್ಟ್ರಿಕ್ಟ್ ಆಗಿ ಏನಾದ್ರು ಡಯಟ್ ಮಾಡಿದ್ರೆ ಯಾವ ಫುಡ್ ನ ನೋಡಿದಾಗ ಡಯಟ್ ಕಂಟ್ರೋಲ್ ಮಾಡಕ್ ಆಗದೆ ತಿನ್ಬೇಕು ಅನ್ಸ ಫುಡ್ ಯಾವ್ದು ಸರ್? ನಾನ್ ವೆಜ್. ನಾನ್ ವೆಜ್ ಬಿಟ್ಟು ಇರಕ್ಕಾಗಲ್ಲ. ಸಬಾಸ್ ಹೊಡಿ, ನಮ್ದು ಅದೇ. ಥ್ಯಾಂಕ್ ಯು. ವೆರಿ ಗುಡ್. ಇನ್ನೊಂದು ಅವ್ರ ಬಗ್ಗೆ ಹೇಳ್ಬೇಕು. ಅವ್ರ ಕೈಯಲ್ಲಿ ನೋಡಿ ಸರ್, ಫುಲ್ ಟ್ಯಾಟೋ ಹಾಕ್ಸ್ಕೊಂಡಿದ್ದಾರೆ. ಹೌದಾ?
ಹೌದಾ ಫುಲ್ ಫೇಸ್ ಬಾಯ್ಲೆ 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 ಅದು ತಗೋ. ಈ ಟ್ಯಾಟು ಹೆಂಗಿದೆ ಅಂದ್ರೆ ಯಾರಿಗೂ ಹೇಳ್ಬೇಡ ಅಂದಂಗೆ. ಏನೇನ್ ಸೀಕ್ರೆಟ್ ಇದೆಯೋ. ತಮ್ಮ ಅಭಿಮಾನಿಗೆ ಏನ್ ಹೇಳ್ತೀರಪ್ಪ? ಏನ್ ಹೇಳ್ಬೇಕು ಗೊತ್ತಿಲ್ಲ ಸರ್, ಐ ಆಮ್ ಬ್ಲೆಸ್ಡ್ ಅಷ್ಟೇ. ಆದ್ರೆ ಒಂದ್ ಹೇಳ್ತೀನಿ, ಈ ತರ ಎಲ್ಲ ಟ್ರೈ ಮಾಡಕ್ ಹೋಗ್ಬೇಡಿ. ನಾನು ಆಕ್ಚುಲಿ ಅದನ್ನ ನೋಡಿದಾಗ ಎಷ್ಟು ಖುಷಿ ಆಯ್ತು ಅಷ್ಟು ಬೇಜಾರು ಆಗಿದೆ. ಒಂದು ಹೆಣ್ಮಗಳಾಗಿ ಆ ತರ ಹಾಕ್ಸ್ಕೊಳ್ಳೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್ ಮಾ, ಥ್ಯಾಂಕ್ ಯು ವೆರಿ ಮಚ್. ಒಳ್ಳೇದಾಗ್ಲಿ. ಓಕೆ, ನೆಕ್ಸ್ಟ್. ನಮಸ್ಕಾರ ರೀ ಅಪ್ಪ ಸೃಜನ್ ಸರ. ನಮಸ್ಕಾರ. ಬಾಬಾ ನಮಸ್ಕಾರ ರೀ ಇಂದ್ರಜಿತ್ ಲಂಕೇಶ್ವರ್ ಮಾವಾರ. ನಾವು ಬಾಗಲಕೋಟೆ ಡಿಸ್ಟಿಕ್ ಕಮತಿ ಗ್ರಾಮದಿಂದ ಬಂದಿರೋದು. ಬಟ್ ನಾವು ವರ್ಕ್ ಮಾಡ್ತಾ ಇರೋದೆಲ್ಲ ಬೆಂಗಳೂರು. ಬಟ್ ನಾವು ಮಜಾ ಟಾಕೀಸ್ ತುಂಬಾ ನೋಡ್ತಾ ಇದ್ವಿ ಮನೇಲಿ ಕುತ್ಕೊಂಡು. ಬಟ್ ಯಾವಾಗ ನಮ್ಗೆ ಇದೊಂಥರ ಚಾನ್ಸ್ ಸಿಗುತ್ತೆ ಇಲ್ಲಿ ನೋಡ್ಬೇಕು ಅಂತ ಆಸೆ ಇತ್ತು. ಆ ಕಾರಣಕ್ಕೋಸ್ಕರ ಒಂದು ಖಡಕ್ ಆಗಿ ನಮ್ಮ ಉತ್ತರ ಕರ್ನಾಟಕ ಡೈಲಾಗ್ ಹೇಳ್ತೀವಿ ಸೃಜನ್ ಸರ್ ಮೇಲೆ. ನಮ್ ಸೃಜನ್ ಸರ್ ಎಂಟ್ರಿ ಕೊಟ್ರೆ ಹುಡುಗರೆಲ್ಲ ಹುಬ್ಬ ಆರ್ಸ್ ನೋಡ್ಬೇಕಾ. ನಮ್ ಸೃಜನ್ ಸರ್ ನಡ್ಕೊಂಡ್ ಬಂದ್ರ ಹುಡುಗಿಯರೆಲ್ಲ ನಿಂತ್ ನೋಡ್ಬೇಕಾ. ನಮ್ ಸೃಜನ್ ಸರ್ ಒಮ್ಮೆ ಸ್ಮೈಲ್ ಕೊಟ್ರೆ ಸಾಕ ಎಲ್ಲರೂ ಬಾಯಿ ಮೇಲೆ ಬಳ್ಳಿ ಇಟ್ಕೊಂಡ್ ನೋಡ್ಬೇಕಾ. ಹಂಗ ಮಜಾ ಟಾಕೀಸ್ ಒಳಗ ಸೃಜನ್ ಸರ್ ನಮ್ ಇಂದ್ರಜಿತ್ ಮಾವರ್ ತಲೆ ಕೂದಲ ಬಗ್ಗೆ ಮಾತಾಡ್ಲಿಕ್ಕಂತಂದ್ರ ಮಜಾ ಟಾಕೀಸ್ ಒಳಗ್ ಮಜಾನೇ ಇಲ್ಲ. ಅಯ್ಯೋ ನನ್ ಬಂಗಾರ. ಸೃಜನ್ ಸರ್ ನಮ್ ಕ್ವಶನ್ ಬಂದು ಮೀರಾ ಮೇಡಮ್ಗೆ. ಮೀರಾ ಮೇಡಮ್, ನೀವು ಯಾವುದೇ ಒಂದು ಕೆಲಸ ಮಾಡ್ಬೇಕಂತಂದ್ರೆ ಒಂದು ನಂಬಿಕೆ ಇಟ್ಕೊಂಡು ಮಾಡಕ್ ಹೋಗ್ತೀರಿ. ಆದ್ರೆ ಅದು ಆಗಂಗಿಲ್ಲ. ಅದು ಯಾವಾಗ ಆಗೈತೆ ಅಂತ ಹೇಳ್ತೀರಾ ನಿಮ್ಮ ಧಾರಾವಾಹಿ ಜೀವನದಲ್ಲಿ? ಯಾವಾಗ ಆಗಿಲ್ಲ ಹೇಳಿ. ನನ್ಗಂತೂ ಅಹಲ್ಯ ಅಕ್ಕನ ಮೇಲೆ ಅನುಮಾನ ಬಂದಾಗ್ಲಿಂದ ಹೇಗಾದ್ರೂ ಮಾಡಿ ಮನೆಯವ್ರಿಗೆಲ್ಲ ಅವರು ಏನೋ ಉದ್ದೇಶ ಇಟ್ಕೊಂಡು ಈ ಮನೆಗೆ ಬಂದಿದ್ದಾರೆ ಅನ್ನೋದನ್ನ, ಅವ್ರು ಯಾವ ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ ಅನ್ನೋದನ್ನ ಫಸ್ಟ್ ಆಕ್ಚುಲಿ ನನಗೆ ಗೊತ್ತಿಲ್ಲ ಇನ್ನು ಯಾವ ಉದ್ದೇಶ ಅಂತ. ಬಟ್ ಅದನ್ನ ಮನೆಯವ್ರ ಮುಂದೆ ಎಕ್ಸ್ಪೋಸ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಟ್ರೈ ಮಾಡಿದೀನಿ. ಫುಲ್ ಕಾನ್ಫಿಡೆನ್ಸ್ ಇಂದ ಪ್ಲಾನಿಂಗ್ ಎಲ್ಲ ಮಾಡ್ಕೊಂಡು ದೇವ್ರಿಗೆಲ್ಲ ಪೂಜೆ ಮಾಡಿ ಈ ತರ ಎಲ್ಲ ಪ್ಲಾನ್ ಮಾಡ್ಕೊಂಡು ಬಂದ್ರು ಕೂಡ ಫ್ಲಾಪ್ ಆಗ್ತಿದೆ. ಎಷ್ಟೇ ಕಾನ್ಫಿಡೆನ್ಸ್ ಇಟ್ಕೊಂಡ್ರು ಯಾಕೆ ಅಂತ ಗೊತ್ತಾಗ್ತಿಲ್ಲ. ಬಟ್ ಛಲ ಬಿಡೋದಿಲ್ಲ. ರೀಸನ್ ನಾನೇ ತಡಿತಿರ್ತೀನಲ್ಲ ಯಾವಾಗ್ಲೂ. ಹೌದಾ? ನೋಡಿದ್ಯಾ, ಗೊತ್ತಾಯ್ತಾ ಈಗ್ಲಾದ್ರೂ ನಿನ್ಗೆ? ಏನೋ ಗೊತ್ತಾಯ್ತಮ್ಮ, ನೀನೇನೋ ಮತ್ತೆ ಛಲ ಬಿಡ್ಬೇಡಮ್ಮ. ನೀನಷ್ಟೇ ಖಂಡಿತ ಬಿಡ್ಲೇಬೇಡ. ನೀನು ಬಿಡ್ಬೇಡ, ಏನ್ ಕೆಲಸ ಮಾಡೋದಕ್ಕೂ ಬಿಡ್ಬೇಡ. ಓಕೆ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೊ ಮಚ್. ಸರ್ ಒಂದೇ ಒಂದು ಅವಕಾಶ ಮಾಡ್ಕೊಡ್ತೀರಾ? ನಮ್ ಇಂದ್ರಜಿತ್ ಮಾವರ್ ತಲೆ ಒಂದೇ ಒಂದ್ಸಲ ಮುಟ್ಬೇಕಂತ ತುಂಬಾ ಆಸೆ ಆಗ್ತಿದೆ. ಪ್ಲೀಸ್. ಸ್ಯಾನಿಟೈಸರ್ ಹಾಕೊಂಡ್ ಬಂದಿದ್ದೀನಿ ಮಾವರ. ಮಿಸ್ ಮಾಡ್ಕೊಬಿಡಿ, ಹೋಗಿ ಹೋಗಿ. ಬಟ್ ಅವ್ರ ತಲೆಗೆ ಸ್ಯಾನಿಟೈಸರ್ ಹಾಕಿಲ್ವಲ್ಲ? ನಾನ್ ಹಾಕೊಂಡಿದ್ದೀನಲ್ಲ. ಹೌದಾ? ಕೈಗೆ ಸ್ಯಾನಿಟೈಸರ್ ಹಾಕೊಂಡ್ ನಾನು ಇಲ್ಲಿಗೆ ಬಂದೀನಿ. ಈ ಚೀಲ ಬೋರ್ಡ್ ತಲೆ ಮುಟ್ಟೋದಕ್ಕೆ ಇಲ್ಲಿ ಬಂದೀನಿ. ಅಯ್ಯಯ್ಯಪ್ಪ. ಓಕೆ, ಥ್ಯಾಂಕ್ ಯು ಸೊ ಮಚ್. ಓಕೆ, ಸೊ ನಮ್ಮನೆ ಯುವರಾಣಿ ತಂಡದವರು ಮಜಾ ಟಾಕೀಸ್ ಬಂದ್ರೆ ಹೋಪ್ ಯು ಹ್ಯಾಡ್ ಅ ಗುಡ್ ಟೈಮ್, ಎಂಜಾಯ್ ಮಾಡಿದ್ರ? ಬಟ್ ಏನೇ ಹೇಳಿ, ಇವತ್ತಿನ ಹೈಲೈಟ್ ಅಂದ್ರೆ ಸಿಂಗಿಂಗ್ ಮಾತ್ರ ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅಂತ ಅದ್ಭುತವಾದಂತ ಸಿಂಗರ್. ಹೋಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಕೊಡ್ರಪ್ಪ. ಸ್ಪೆಷಲ್ ಗಿಫ್ಟ್ ಹ್ಯಾಂಪರ್ ಫ್ರಮ್ ಎಕ್ಸಿಟ್ ನೋ ಎಂಟ್ರಿ ಅವ್ರ ಕಡೆಯಿಂದ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಥ್ಯಾಂಕ್ ಯು ಸೋ ಮಚ್. ಎಕ್ಸಿಟ್ ನೋ ಎಂಟ್ರಿ ಅವ್ರ ಕಡೆಯಿಂದ ನಿಮ್ಗೆ ಸ್ಪೆಷಲ್ ಗಿಫ್ಟ್ ಹ್ಯಾಂಪರ್, ಹಾಗೆ ಗಿಡ ನೆಡಿ, ನೀರನ್ನ ಉಳಿಸಿ. ಅಂಡ್ ಇನ್ನೊಂದು ಮೆನ್ಷನ್ ಮಾಡ್ಬೇಕು, ಲಾಸ್ಟ್ ಟೈಮ್ ಬಂದಾಗ ನೀವು ಕೊಟ್ಟಿದ್ ಗಿಡ ಸೊಂಪಾಗಿ ಬೆಳೆದಿದೆ. ಐ ಆಮ್ ಸೋ ಎಕ್ಸೈಟೆಡ್ ಇದನ್ನ ಮನೆಗೆ ತಗೊಂಡು ಹೋಗಕ್ಕೆ. 600 ಎಪಿಸೋಡ್ಗಳನ್ನ ಪೂರೈಸಿ ಮುನ್ನುಗ್ತಾ ಇದ್ದೀರಾ. 1000, 2000 ಹೀಗೆ ಹಲವಾರು ಎಪಿಸೋಡ್ಗಳು ನೀವು ಜಯಬೇರಿಯಾಗಿ ಗೆಲ್ಲಬೇಕು ಅನ್ನೋದು ನಮ್ಮ ಆಸೆ. ಸೊ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ನೀವು ಮಜಾ ಟಾಕೀಸ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇವತ್ತಿನ ಎಪಿಸೋಡ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಗ್ತಾರಿ ನಗ್ತಾರಿ ನಗಿಸ್ತಾರಿ, ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ಕಂಪ್ಲೀಟ್ಲಿ ವೇಸ್ಟೆಡ್. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್, ಪವರ್ಡ್ ಬೈ Ace23 ಅಂಡ್ ಕ್ಲಿನಿಕ್ ಪ್ಲಸ್. ಸ್ಪೆಷಲ್ ಪಾರ್ಟ್ನರ್ಸ್ ಶಂಕರ ಅಮೃತ ಅಂಡ್ ಎಕ್ಸಿಟ್ ನೋ ಎಂಟ್ರಿ. ಥ್ಯಾಂಕ್ ಯು. ಗುಡ್ ನೈಟ್. ಲವ್ ಯು ಆಲ್. ಬಾಯ್. Nama Suzano Majatake.